ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ವಾರವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಬನ್ನಿ, ಇಂದಿನ ಆರಾಧನೆಯನ್ನು ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭಿಸುವ. ನಮ್ಮ ಶಿರಗಳನ್ನು ಬಾಗಿ ನಮ್ಮ ಆಧ್ಯಾತ್ಮಿಕ ಕಣ್ಣುಗಳನ್ನು ಮೇಲಕ್ಕೆತ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥವರಾಗಿರುವ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಆಯುಸ್ಸನ್ನು ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ದಾವರ್ತಿ ನಮ್ಮನ್ನು ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇವೆ. ಪವಿತ್ರನಾದ ನಿಮ್ಮನ್ನು ಪವಿತ್ರತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಆರಾಧನೆಗೆ ಅಡ್ಡಿಯಾಗಿ ತಡೆಯಾಗಿ ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಅರಿಕೆ ಮಾಡುವಂಥವರಾಗಿದ್ದೇವೆ. ಹಿಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೊಳೆದು ಬಿಡು ಎಂಬುದಾಗಿ ದಾವೀದನು ಪ್ರಾರ್ಥಿಸಿದ ರೀತಿಯಲ್ಲಿ ನಿನ್ನ ರಕ್ತದಿಂದ, ಅಮೂಲ್ಯವಾದ ರಕ್ತದಿಂದ ನಮ್ಮ ಪಾಪವನ್ನು ಮನ್ನಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿ ಪವಿತ್ರಗೊಳಿಸಿ ಪವಿತ್ರನಾದ ನಿಮ್ಮನ್ನು ಮತ್ತು ದಾವರ್ತಿ ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ. ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ವಿವಿಧ ಸ್ಥಳಗಳಲ್ಲಿ ವಿವಿಧ ಭಾಷೆಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳು ದೈವಿಕವಾದ ಆಶೀರ್ವಾದದ ಆರಾಧನೆಯಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು. ಇಂದಿನ ಆರಾಧನೆ ಮೂಲಕ ನಿನ್ನ ನಾಮ ನಮ್ಮಲ್ಲಿ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಸ್ವಾಮಿ, ನಾವು ಕೇವಲ ಅಲ್ಪರು ಕರ್ತನೆ, ನಾವು ಕೇವಲ ಮನುಷ್ಯ ಮಾತ್ರದವರು. ಈಗಿರುವಲ್ಲಿ ಕರ್ತನೆ, ಮಹೋನ್ನತರಾದ ನಿಮ್ಮನ್ನು ಆರಾಧಿಸುವಾಗ ನಮ್ಮ ಜೀವಿತದ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲಿ. ಸ್ವಾಮಿ, ಈ ಸಂದರ್ಭದಲ್ಲಿ ಮತ್ತು ದಾವರ್ತಿ ನಮ್ಮನ್ನೇ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇವೆ. ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ನಮ್ಮನ್ನು ತುಂಬಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವನಾಮಕ್ಕೆ ಮತ್ತೊಂದು ಆವರ್ತಿ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಈ ಒಂದು ಮಾಧ್ಯಮದ ಮೂಲಕ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಎರಡು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಪ್ರಾರಂಭದಲ್ಲಿ ಭೂಮಿ, ಆಕಾಶವು, ಸಾಗರ, ಸೂರ್ಯ, ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವಂಥವರಾಗಿರುವ. ಭೂಮಿ, ಆಕಾಶವು, ಸಾಗರ, ಸೂರ್ಯ, ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವುದು. ಭೂಮಿ, ಆಕಾಶವು, ಸಾಗರ, ಸೂರ್ಯ, ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೋ, ಭೂಮಿಯನ್ನು ಕರುಣೆಯಿಂದಲೂ
ಆಸಿದವ ನೀನಲ್ಲವೋ. ನಿನ್ನ ಪ್ರೀತಿಯ ಮೂಲ್ಯವಾದದು, ನಿನ್ನ ಪ್ರೀತಿಯ ಮೂಲ್ಯವಾದದು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳ್ಬೋದು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳ್ಬೋದು. ನಿನ್ನ ಪ್ರೀತಿ ಸಾರಿ ಹೇಳ್ಬೋದು. 24ನೇ ಕೀರ್ತನೆ ಅದರ 1-2 ವಾಕ್ಯ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಆತನೇ ಅದರ ಅಸ್ತಿವಾರವನ್ನು ಸಾಗರದ ಮೇಲೆ ಹಾಕಿದವನು, ಅದನ್ನು ಜಲರಾಶಿಗಳ ಮೇಲೆ ಸ್ಥಿರಪಡಿಸಿದವನು ಆತನೇ. ಪ್ರಿಯರೇ, ಕಳೆದ ದಿನ ಪರಿಸರ ದಿನವನ್ನು ಆಚರಿಸಲಾಗಿತ್ತು, ಎನ್ವೈರನ್ಮೆಂಟಲ್ ಡೇ. ಆದಿಕಾಂಡ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂಥದ್ದು, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವೆನ್ ಆ್ಯಂಡ್ ಅರ್ತ್. ಅದರ 3ರಿಂದ ವಾಕ್ಯಗಳನ್ನು ನಾವು ಗಮನಿಸುವಾಗ ದೇವರು ಪ್ರತಿಯೊಂದು ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಸೃಷ್ಟಿ ಮಾಡಿರುವಂಥದ್ದಾಗಿ ನಾವು ನೋಡುತ್ತೇವೆ. ಹೀಗೆ 5 ದಿನಗಳಲ್ಲಿ ದೇವರು ಇಂದು ನಾವು ಕಾಣುವಂತಹ ಭೂಮಿಯನ್ನು, ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಪಶು ಪಕ್ಷಿ ಕೀಟಗಳನ್ನು, ನೀರಿನಲ್ಲಿ ಚಲಿಸುವಂತಹ ಜಲಚರಗಳನ್ನು ಎಲ್ಲವನ್ನ ದೇವರು ಸೃಷ್ಟಿಸಿದ ನಂತರ ಕೇವಲ ಬಾಯಿಯ ಮಾತಿನ ಮೂಲಕ. ನೋಡಿ, 3ನೇ ವಾಕ್ಯದಲ್ಲಿ ಆತನು ಬೆಳಕಾಗಲಿ ಅನ್ನಲು ಬೆಳಕಾಯಿತು. 6ನೇ ವಾಕ್ಯದಲ್ಲಿ ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅನ್ನಲು ಹಾಗೆಯೇ ಆಯಿತು. 9ನೇ ವಾಕ್ಯದಲ್ಲಿ ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು, ಹಾಗೆಯೇ ಆಯಿತು. 12ನೇ ವಾಕ್ಯದಲ್ಲಿ ಭೂಮಿಯಲ್ಲಿ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾಗಲಿ ಅನ್ನಲು ಹಾಗೆಯೇ ಆಯಿತು. ಎಲ್ಲವನ್ನು ದೇವರು ತನ್ನ ಬಾಯಿಯ ಮೂಲಕ, ಮಾತಿನ ಮೂಲಕ ಉಂಟು ಮಾಡಿದ. ಹೀಗೆ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಉಂಟು ಮಾಡಿದಂತಹ ಸಂದರ್ಭದಲ್ಲಿ ತಾನು ಉಂಟು ಮಾಡಿದ ಸೃಷ್ಟಿಯನ್ನ ನೋಡಿ ದೇವರು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಸೃಷ್ಟಿ ಅದು ಮನೋಹರವಾದಂತಹ ಸೃಷ್ಟಿಯಾಗಿತ್ತು. ಹೀಗೆ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಕಟ್ಟ ಕಡೆಯದಾಗಿ ತಾನು ಸೃಷ್ಟಿಸಿರುವಂತಹ ಸೃಷ್ಟಿಗಳ ಮೇಲೆ ಪ್ರಭುತ್ವವನ್ನ ಸ್ಥಾಪಿಸುವುದಕ್ಕೋಸ್ಕರವಾಗಿ ಅಥವಾ ದೊರೆತನ ಮಾಡುವುದಕ್ಕೋಸ್ಕರವಾಗಿ
ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ತನ್ನ ಸಾರೂಪ್ಯದಲ್ಲಿ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ. ಸೃಷ್ಟಿ ದೇವರದಾಗಿದ್ದೆ. ಇಟ್ ಈಸ್ ಬಿಲಾಂಗ್ ಟು ಗಾಡ್. ನೇಚರ್ ಇಸ್ ಬಿಲಾಂಗ್ಸ್ ಟು ಗಾಡ್. ಸೊ ಹೀಗಿರುವಲ್ಲಿ ದೇವರು ಅತ್ಯಂತ ಸುಂದರವಾದಂತಹ ಸೃಷ್ಟಿಯನ್ನ ಸೃಷ್ಟಿಸಿದ ನಂತರ ಅದರ ಮೇಲೆ ದೊರೆತನ ಮಾಡುವುದಕ್ಕೆ ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ 27ನೇ ವಾಕ್ಯ, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಎಂದನು. ದೇವರು ಸುಂದರವಾಗಿ ಮನೋಹರವಾಗಿ ಸೃಷ್ಟಿ ಮಾಡಿದ ತನ್ನ ಸೃಷ್ಟಿಯ ಮೇಲೆ ದೊರೆತನ ಮಾಡುವುದಕ್ಕೆ ಮನುಷ್ಯನನ್ನ ಉಂಟು ಮಾಡುವುದಕ್ಕೆ ತೀರ್ಮಾನಿಸಿದ. ಆದಿಕಾಂಡ 2ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದುವುದರ ಮೂಲಕ ಮನುಷ್ಯನ ಸೃಷ್ಟಿಯನ್ನ ನಾಂದಿ ಮಾಡ್ದ. ಹೀಗೆ ಸೃಷ್ಟಿ ಮಾಡಿದ ಮನುಷ್ಯನನ್ನ ತಾನು ಸೃಷ್ಟಿ ಮಾಡಿದ ಭೂಮಿಯ ಮೇಲೆ ಅನಾಥನಾಗಿ ಬಿಡದೆ ಅವನಿಗೋಸ್ಕರವಾಗಿ ಮೂಡಣ ದಿಕ್ಕಿನಲ್ಲಿ ಒಂದು ತೋಟವನ್ನ ಯೆಹೋವನ ವನವನ್ನ ಅಥವಾ ಏದೇನ್ ತೋಟವನ್ನ ಸೃಷ್ಟಿ ಮಾಡ್ದ ಅಥವಾ ಉಂಟು ಮಾಡ್ದ. ಈ ಒಂದು ಏದೇನ್ ತೋಟದಲ್ಲಿ ತಾನು ಭೂಮಿಯಲ್ಲಿ ಬೆಳೆದಂತಹ ಎಲ್ಲ ಜಾತಿಯ ಮರಗಳನ್ನು ಆ ಒಂದು ತೋಟದಲ್ಲಿ ಉಂಟು ಮಾಡಿ ಆ ತೋಟವನ್ನ ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಈ ಮನುಷ್ಯನನ್ನ ಅಲ್ಲಿ ತಂದು ಇಟ್ಟ. 2ನೇ ಅಧ್ಯಾಯ 15ನೇ ವಾಕ್ಯ, ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟ. 9ನೇ ವಾಕ್ಯದಲ್ಲಿ ನೋಡುವಂಥದ್ದು, ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಎಲ್ಲ ವಿಧವಾದ ಮರಗಳನ್ನ ಅಲ್ಲಿ ಬೆಳೆಯಿಸಿದ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಮನುಷ್ಯನ ಕರ್ತವ್ಯ ಆದಿಯಿಂದ ಅಥವಾ ದೇವರ ಸೃಷ್ಟಿಯಿಂದಲೂ ಮನುಷ್ಯನ ಕರ್ತವ್ಯ ಅನ್ನುವಂಥದ್ದು ದೇವರು ಸೃಷ್ಟಿ ಮಾಡಿದಂತಹ ಸೃಷ್ಟಿಯನ್ನ ಪೋಷಿಸುವಂಥದ್ದು, ಸಂರಕ್ಷಿಸುವಂಥದ್ದಾಗಿತ್ತು. ಆದರೆ ಇವತ್ತು ನಾವು ಪ್ರತಿ ವರ್ಷ ಜೂನ್ ತಿಂಗಳ ಪ್ರಾರಂಭ ವಾರದಲ್ಲಿ ಪರಿಸರ ದಿನವನ್ನ ಆಚರಿಸಿ ಪರಿಸರ ಸಂರಕ್ಷಣೆಯ ಕುರಿತಾಗಿ ಜನರಿಗೆ ಪಾಠ ಮಾಡುವಂತಹ ಒಂದು ಪರಿಸ್ಥಿತಿಗೆ ನಾವು ಸೇರಿ ಬಂದಿದ್ದೇವೆ. ಅರ್ಥ, ಈ ಒಂದು ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಒಳ್ಳೆಯದೆಂದು ದೇವರು ನಿರ್ಮಿಸಿದಂತಹ ಪ್ರಕೃತಿ ನೈಸರ್ಗಿಕತೆ ಮನುಷ್ಯನ ಅತಿ ಆಸೆಯ ಮೂಲಕ ತನ್ನ ಮೂಲ ಸ್ವರೂಪವನ್ನ ಕಳಕೊಂಡು ಬಿಡ್ತು. ಇವತ್ತು ಮನುಷ್ಯರಾದ ನಾವುಗಳು ಸಹ ದೇವರು ನಮ್ಮನ್ನು ಮೂಲ ಸ್ವರೂಪದಲ್ಲಿ ಸೃಷ್ಟಿಸಿದಾಗ್ಯೂ ನಾವುಗಳು ಏನು ಮಾಡ್ತೇವೆ, ಪ್ಲಾಸ್ಟಿಕ್ ಸರ್ಜರಿಗಳ ಮೂಲಕವಾಗಿ ನಮ್ಮ ರೂಪವನ್ನು ಬದಲಾಯಿಸ್ತಾ ಇದ್ದೇವೆ. ಅಂದ್ರೆ ದೇವರ ಸೃಷ್ಟಿಯಲ್ಲಿ ನಮಗೆ
ಪೂರ್ಣವಾದಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ವಿ ಆರ್ ಚೇಂಜಿಂಗ್. ಕೆಲವರು ತಮ್ಮ ಮೂಗನ್ನು ಬದಲಾಯಿಸ್ತಾರೆ, ಕೆಲವರು ತಮ್ಮ ಕಿವಿಯ ವಿನ್ಯಾಸವನ್ನು ಬದಲಾಯಿಸ್ತಾರೆ. ಹೀಗೆ ವಿವಿಧ ರೀತಿಯ ಬದಲಾವಣೆಗಳನ್ನು ನಮ್ಮ ಶರೀರದಲ್ಲಿ ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವರು ತಮ್ಮ ಬಣ್ಣವನ್ನು ಬದಲಾಯಿಸುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ದೇವರು ಸೃಷ್ಟಿಯನ್ನು ಅಥವಾ ಭೂಮಿಯನ್ನು ಸೃಷ್ಟಿಸಿದಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಸುಮಾರು 5 ಬಾರಿ ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂದು ಬರೆದದ್ದಾಗಿ ನಾವು ನೋಡುತ್ತೇವೆ. ಒಣನೆಲ್ಲವನ್ನ ಸೃಷ್ಟಿ ಮಾಡಿದಾಗ ದೇವರು ಅದನ್ನು ಒಳ್ಳೆಯದೆಂದು ನೋಡ್ದ. ಬೀಜವುಳ್ಳ ಹಣ್ಣಿನ ಮರಗಳನ್ನು ಸೃಷ್ಟಿ ಮಾಡಿದಾಗ ದೇವರು ಅದನ್ನು ಒಳ್ಳೆಯದೆಂದು ನೋಡ್ದ. ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡಿದಾಗ ದೇವರು ಅದನ್ನು ಒಳ್ಳೆಯದೆಂದು ನೋಡ್ದ. ಸಕಲ ವಿಧವಾದ ಪಕ್ಷಿಗಳನ್ನು ಉಂಟು ಮಾಡಿದಾಗ ದೇವರು ಅದನ್ನು ಒಳ್ಳೆಯದೆಂದು ನೋಡಿದ. ಎಲ್ಲ ವಿಧವಾದ ಪಶು, ಕ್ರಿಮಿ, ಕೀಟಗಳನ್ನು ಉಂಟು ಮಾಡಿದಾಗ ದೇವರು ಅದನ್ನು ಒಳ್ಳೆಯದೆಂದು ನೋಡ್ದ. ಅದೇ ರೀತಿಯಲ್ಲಿ ಪ್ರತಿಯೊಂದು ಸೃಷ್ಟಿಯ ನಂತರ ದೇವರು ಅದನ್ನು ಒಳ್ಳೆಯದೆಂದು, ಸುಂದರವೆಂದು ನೋಡ್ದ. ಹೀಗೆ ಸುಂದರವಾದಂತಹ ಭೂಮಿಯಲ್ಲಿ ಒಂದು ಸುಂದರವಾದ ತೋಟವನ್ನು ಮಾಡಿ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ ಮನುಷ್ಯನನ್ನ ಆ ತೋಟವನ್ನ ಕಾಯುವುದಕ್ಕೆ, ವ್ಯವಸಾಯ ಮಾಡುವುದಕ್ಕೆ ಅಲ್ಲಿ ಅವನನ್ನ ಇಟ್ಟ. ಇದು ದೇವರ ಸೃಷ್ಟಿ. ನಾವು 24ನೇ ಕೀರ್ತನೆಯಲ್ಲಿ ಓದಿದ ರೀತಿಯಲ್ಲಿ ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದಾಗಿದೆ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂತಹ ಒಂದು ಕೊಟೇಶನ್, ಒಂದು ನುಡಿಗಟ್ಟು, Earth provide enough to satisfy every man's need. ಭೂಮಿ ಪ್ರತಿಯೊಬ್ಬ ಮನುಷ್ಯನ ಅಗತ್ಯತೆಗಳನ್ನು ಪೂರೈಸಲು ಬೇಕಾದಷ್ಟು ಒದಗಿಸುತ್ತದೆ. ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್, ಆದರೆ ಅವನ ದುರಾಸೆಗಳನ್ನಲ್ಲ. See, earth provide enough to satisfy every man's need. ಭೂಮಿ ಪ್ರತಿ ಮಾನವನ, ಇವತ್ತು ಇಡೀ ಪ್ರಪಂಚದ ಜನಸಂಖ್ಯೆ ಅನ್ನುವಂಥದ್ದು 600 ಕೋಟಿನೋ ವಾಟೆವರ್ ಇಟ್ ಮೇ ಬಿ. ಅಷ್ಟು ಜನರ ಅಗತ್ಯತೆಗಳನ್ನು ಪೂರೈಸುವುದಕ್ಕೆ ಭೂಮಿ ಸದಾ ಸಿದ್ಧವಾಗಿದೆ. ಆದರೆ ಮನುಷ್ಯನಿಗೆ ಈ ಭೂಮಿ ತನ್ನ ಅಗತ್ಯತೆಗಳನ್ನೆಲ್ಲ ಪೂರೈಸಬೇಕಾಗಿರುವಂಥದ್ದು ಅವನ ದುರಾಸೆಗಳನ್ನೆಲ್ಲ ಪೂರೈಸಬೇಕು ಎಂಬುದಾಗಿ ಬಯಸುವಂತವನಾಗಿದ್ದಾನೆ. ನೋಡಿ, ನಾವು ಒಂದು ರಬ್ಬರಿನ ಬೆಲೂನಿನಲ್ಲಿ ಗಾಳಿಯನ್ನ ತುಂಬುವಾಗ ಆ ಒಂದು ಬೆಲೂನಿಗೆ ಗಾಳಿಯನ್ನು ತುಂಬಿಸಿಕೊಳ್ಳುವಂತಹ ಒಂದು ಸಾಂದ್ರತೆ ಇದೆ. ಸೊ ಅದಕ್ಕಿಂತಲೂ ಹೆಚ್ಚಾಗಿ ತುಂಬಿಸುವುದಕ್ಕೆ ಪ್ರಯತ್ನಿಸುವಂತಹ ಸಂದರ್ಭದಲ್ಲಿ ಏನಾಗ್ತದೆ, ಅದು ಒಡೆದೋಗ್ಬಿಡ್ತತೆ. ಸೊ ಭೂಮಿ ಮನುಷ್ಯನ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸುವಂತಹ ಸಂದರ್ಭದಲ್ಲಿ ಭೂಮಿ ಚಂದವಾಗಿ ಇರ್ತದೆ. ಆದರೆ ಮನುಷ್ಯನ ದುರಾಸೆಗಳನ್ನು ಪೂರೈಸುವಂತಹ ಮಟ್ಟಿಗೆ ಹೋಗುವಾಗ ಭೂಮಿ ತನ್ನ ಮೂಲ ಗುಣವನ್ನ ಕಳೆದುಕೊಳ್ಳುವಂಥದ್ದಾಗಿದೆ. ಪ್ರತಿ ಮಾನವರು ಪರಿಸರ ಜಾಗೃತಿಯನ್ನ ಹೊಂದಿಕೊಂಡವರಾಗಿರಬೇಕು. ಪ್ರತಿ ಮಾನವರ ಕರ್ತವ್ಯ ಅನ್ನುವಂಥದ್ದು
ದೇವರು ನಮಗೆ ಕೊಟ್ಟಿರುವಂತಹ ಪರಿಸರವನ್ನ ಸಂರಕ್ಷಿಸುವಂತದ್ದಾಗಿದೆ. 1760 ಅಥವಾ 18ನೇ ಶತಮಾನದ ಮಧ್ಯಭಾಗದಲ್ಲಿ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಉಂಟಾಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ, ನಮ್ಮ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಕೇವಲ 280 ppm ಅದರ ಪ್ರಮಾಣ, ಪಾರ್ಟ್ಸ್ ಪರ್ ಮಿಲಿಯನ್. ಅಂದರೆ 1 ಮಿಲಿಯನ್ ಅಣುವಿನಲ್ಲಿ ಕೇವಲ 280 ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಇರ್ತಿತ್ತು. ಆದರೆ ಕೈಗಾರಿಕಾ ಕ್ರಾಂತಿಯ ನಂತರ ಇದು ಈ 280 ಅನ್ನುವಂಥದ್ದು ಒಂದು ಸ್ಥಿರವಾದಂತಹ ಒಂದು ಪ್ರಮಾಣ. ಅಂದರೆ ದೇವರ ಸೃಷ್ಟಿಯಲ್ಲಿ ದೇವರು ಪರಿಸರವನ್ನು ಉಂಟು ಮಾಡುವಂತಹ ಸಂದರ್ಭದಲ್ಲಿ ದೇವರು ಇಟ್ಟಂತಹ ಒಂದು ಪ್ರಮಾಣ 280 ಅನ್ನುವಂಥದ್ದು. ಆದರೆ ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ಮೇಲೆ ಏನಾಯಿತು, ಇದರ ಪ್ರಮಾಣ ಹೆಚ್ಚೋದಕ್ಕೆ ಪ್ರಾರಂಭ ಆಯಿತು. ನಿನ್ನೆ ದಿನದಲ್ಲಿ ನಾನು ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟೆಂಬುದಾಗಿ ಗೂಗಲಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ತೋರಿಸಿರುವಂಥದ್ದು 430.70 430.70 ppm ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ. ಪರಿಸರ ವಿಜ್ಞಾನಿಗಳ ಪ್ರಕಾರ ನಮ್ಮ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 450 ppm ಕಿಂತ ಹೆಚ್ಚಾದರೆ ಇವತ್ತು ಕಾಣುವಂತಹ ಪ್ರತಿಯೊಂದು ಕಾರ್ಯಗಳು ಡೋಲಾಯಮಾನವಾಗಿ ಮಾರ್ಪಡ್ಬಿಡ್ತದೆ. ವಿ ಆಲ್ರೆಡಿ ರೀಚ್ 430, ಇನ್ನು ಕೇವಲ 20 ಮಾತ್ರ. ನಮ್ಮ ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಇನ್ನು 20 ppm ಹೆಚ್ಚಾದ್ರೆ ಅನೇಕ ಸೂಕ್ಷ್ಮ ಜೀವಿಗಳು, ಪಕ್ಷಿಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡ್ಬಿಡ್ತದೆ. ನೋಡಿ, ಚೈನಾ ದೇಶದಲ್ಲಿ ಇದೊಂದು ಹಳೆಯ ಒಂದು ಸಂಭವ ಕತೆ. ಅಲ್ಲಿದ್ದಂತಹ ಪ್ರೆಸಿಡೆಂಟ್ ಏನು ಮಾಡ್ಬಿಟ್ರು, ಗುಬ್ಬಚ್ಚಿಗಳನ್ನ ಸಂಪೂರ್ಣವಾಗಿ ನಿಶ್ಶೇಷವಾಗಿ ಕೊಂದಾಕ್ಬಿಟ್ರು. ಇದರ ಫಲವಾಗಿ, ಯಾಕಂದ್ರೆ ಧಾನ್ಯಗಳನ್ನು ತಿಂತವೆ ಎಂಬುವ ಒಂದು ಕಾರಣಕ್ಕೋಸ್ಕರವಾಗಿ, ಇದರ ಫಲವಾಗಿ ಏನಾಯ್ತು, ಸುಮಾರು ವರ್ಷಗಳಾದ ಮೇಲೆ ಕೀಟಗಳ ಹಾವಳಿ ಜಾಸ್ತಿ ಆಯಿತು. ಕೀಟಗಳ ಹಾವಳಿ ಜಾಸ್ತಿ ಆದಾಗ ಈ ಕೀಟಗಳು ಏನು ಮಾಡಿದ್ರು, ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಶುರು ಮಾಡ್ತು. ಈ ಗುಬ್ಬಚ್ಚಿ ಎನ್ನುವುದು ದೇವರು, ಸ್ಪ್ಯಾರೋ, ದೇವರು ಸೃಷ್ಟಿ ಮಾಡಿದಂತ ಒಂದು ಪಕ್ಷಿ. ಇದೇನ್ ಮಾಡ್ತಾ ಇತ್ತು, ಈ ಕೀಟಗಳನ್ನು ತಿಂತಾ ಇತ್ತು. ಇದರ ಫಲವಾಗಿ ಬೆಳೆಯಲ್ಲಿ ತಕ್ಕ ಮಟ್ಟಿಗೆ ಪ್ರಯೋಜನ ಆಗ್ತಾ ಇತ್ತು. ಆದರೆ ಚೈನಾದವರು ಏನು ಮಾಡ್ದ, ಈ ಪ್ರೆಸಿಡೆಂಟ್ ಏನು ಮಾಡ್ದ, ಸಂಪೂರ್ಣವಾಗಿ ಸ್ಪ್ಯಾರೋನ ಕೊಂದಾಕ್ಬಿಟ್ಟ. ನಂತರ ವರ್ಷದಲ್ಲಿ ಭೀಕರವಾದ ಬರಗಾಲ ಬಂತು. ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗ್ತಾ ಇದೆ. ನಂತರವಾಗಿ ಆತ ಅಮೆರಿಕದಿಂದ ಅಲ್ಲಿಂದ ಇಲ್ಲಿಂದ ಸ್ಪ್ಯಾರೋಗಳನ್ನ ಕರ್ಕೊಂಡ್ಬಂದು ಏನು ಮಾಡು, ಇಲ್ಲಿಗೆ ಸಾಕ್ದ ಎಂಬುದಾಗಿ. ಪ್ರಿಯರೇ, ನಮ್ಮ ವಾಯುಮಂಡಲದಲ್ಲಿ ಈ ಒಂದು ಪ್ರಮಾಣ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾದ್ರೆ ಏನಾಗ್ತತೆ, ಇಂಥ ಚಿಕ್ಕ ಚಿಕ್ಕ ಜೀವಿಗಳು ತಮ್ಮ ಅವಸಾನಗೊಳ್ತದೆ. ಇದು ಎಂತಹ ವಿಪರೀತವಾದಂತಹ ಸನ್ನಿವೇಶಗಳನ್ನು ತಂದೊಡ್ಡುತ್ತದೆ ಎಂಬುದಾಗಿ ನಾವು ಯೋಚಿಸಬೇಕಾಗಿದೆ. ಅಲ್ಲಿಗೆ ಮಾತ್ರ ಅಲ್ಲ, ಸಮುದ್ರ ಮಟ್ಟ
1 ಮೀಟರಿಂದ 10 ಮೀಟರ್ ತನಕ 5 ಮೀಟರ್ 4 ಮೀಟರ್ ತನಕ ಹೆಚ್ಚಾಗ್ತದೆ. ಸೊ ಯಾಕಂದ್ರೆ ಈ 450 ppm ಇಂಗಾಲದ ಡೈಆಕ್ಸೈಡ್ ಪ್ರಮಾಣ CO2 ನಮ್ಮ ಪರಿಸರದಲ್ಲಿ ಹೆಚ್ಚಾದರೆ 2 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿ ಹೆಚ್ಚಾಗ್ತದೆ. ಸೊ ಹೀಗೆ ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಹಿಮ ಪರ್ವತಗಳು ಕರಗ್ತದೆ. ಸೊ ಹಿಮ ಪರ್ವತಗಳು ಕರಗಿದಾಗ ಏನಾಗುತ್ತೆ, ಸಮುದ್ರದ ಮಟ್ಟ ಏನಾಗ್ತದೆ, ಜಾಸ್ತಿ ಆಗ್ತದೆ, ಏರ್ತಾ ಹೋಗ್ತದೆ. ಸುಮಾರು 1 ಮೀಟರ್ ಅಂದರೆ 1000 ಮಿಲಿಮೀಟರ್ ಸಮುದ್ರದ ಮಟ್ಟ ಏರೋದ್ರೆ ಸುಮಾರು 100 ಕೋಟಿ ಜನ ತಮ್ಮ ವಾಸಸ್ಥಾನವನ್ನು ಕಳ್ಕೊಳ್ತಾರೆ. ಇದು 4 ಮೀಟರ್ ಹೆಚ್ಚಾದ್ರೆ 300 ಕೋಟಿ ಜನ. ಅಂದ್ರೆ ಸಮುದ್ರ ಕರಾವಳಿ ಪ್ರದೇಶದಲ್ಲಿರುವಂತಹ ಸ್ಥಳಗಳು ಸಂಪೂರ್ಣವಾಗಿ ಜಲಾವೃತವಾಗಿ ಮಾರ್ಪಡ್ತದೆ. ಇದಕ್ಕೆಲ್ಲ ಕಾರಣ ಏನು? ಮನುಷ್ಯನ ದುರಾಸೆ, ದ ಗ್ರೀಡಿ. ಮನುಷ್ಯ ಹಣವನ್ನು ಸಂಪಾದಿಸಬೇಕೆಂಬ ಏಕೈಕ ಉದ್ದೇಶದಿಂದ ಪ್ರಕೃತಿಯನ್ನ ಸಂಪೂರ್ಣವಾಗಿ ನಾಶ ಮಾಡ್ದ. ಕಾಡಿನ ಪ್ರಮಾಣವನ್ನು ಕಡಿಮೆ ಮಾಡ್ದ. ಇದು ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಅಥವಾ ವಿಜ್ಞಾನಿಗಳಿಗೆ ತಿಳಿಯದೇ ಇರುವಂತಹ ವಿಚಾರವಲ್ಲ. ಅವ್ರಿಗೆ ಗೊತ್ತು, ಆದ್ರೂ ದುರಾಸೆ ಅವರನ್ನು ಏನ್ ಮಾಡ್ತಾ ಇದೆ, ಮುಂದಕ್ಕೆ ಮುಂದಕ್ಕೆ ತಳ್ತಾ ಇದೆ. ಸೊ ಈ ರೀತಿ ಆದ್ರೆ ನಮ್ಮ ಮುಂದಿನ ತಲೆಮಾರು ಅವರಿಗೆ ಲೋಕದಲ್ಲಿ ಭೂಮಿಯಲ್ಲಿ ವಾಸಿಸುವುದಕ್ಕೆ ಭೂಮಿ ಇರೋದಿಲ್ಲ. ನಾನು ಈ ರೀತಿ ಯೋಚನೆ ಮಾಡ್ತಾ ಇದ್ದೆ, ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿಡ್ತಾನೆ, ಆದ್ರೆ ಅನುಭವಿಸಕ್ಕೆ ಯಾರಿರಲ್ವೇ? ಯಾಕಂದ್ರೆ ಭೂಮಿ ಇಲ್ವಲ್ಲ. ಇವತ್ತು ಡೆವಲಪ್ಮೆಂಟ್ ಹೆಸರುಗಳಲ್ಲಿ, ಅಭಿವೃದ್ಧಿ ಹೆಸರುಗಳಲ್ಲಿ ಕಾಡುಗಳನ್ನು ನಾವೇನ್ ಮಾಡ್ತಾ ಇದ್ದೇವೆ, ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದೇವೆ. ರೋಡ್ಗಳ ನಿರ್ಮಾಣಕ್ಕೋಸ್ಕರವಾಗಿ ಕಾಡುಗಳನ್ನು ನಾವೇನ್ ಮಾಡ್ತೇವೆ, ಸಂಪೂರ್ಣವಾಗಿ. ಸೊ ಇದರ ಫಲವಾಗಿ ಅನೇಕ ಪ್ರಕೃತಿ ವಿಕೋಪಗಳು ಸಂಭವಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವಿಜ್ಞಾನಿಗಳು ಹೇಳಿರುವ ಪ್ರಕಾರ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ 450 ದಾಟಿದ್ರೆ, ಸೊ ಇದುವರೆಗೂ ಭೂಮಿಯಲ್ಲಿ ಉಂಟಾದಂತಹ ನಾಶ ನಷ್ಟ, ಅದು ಪ್ರಕೃತಿ ವಿಕೋಪ ಆಗಿರ್ಬೋದು, ಯುದ್ಧಗಳಾಗಿರ್ಬೋದು, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಇವುಗಳಿಂದ ಸತ್ತಂತಹ ಜನಸಂಖ್ಯೆಗಿಂತ 10 ಪಟ್ಟು ಹೆಚ್ಚು ಜನ ಈ ಒಂದು ಕಾರ್ಯದ ಮೂಲಕವಾಗಿ ಅಸುನೀಗ್ತಾರೆ ಎಂಬುದಾಗಿ. ಸೊ ಎಲ್ಲ ಅಂಕಿಅಂಶಗಳು ನಮ್ಮ ಮುಂದಿರುವಾಗ ಸರ್ವ ಸೃಷ್ಟಿಗೆ ಮೂಲ ಕಾರಣನಾದ ದೇವರ ಮಕ್ಕಳಾದ ನಾವುಗಳು ಪ್ರಕೃತಿಗೆ ನಮ್ಮ ಕೊಡುಗೆ ಏನಾಗಿದೆ? ಸೊ ನಾವಿದನ್ನು ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮ ಸತ್ಯವೇದ ಪ್ರಾರಂಭವಾಗುವಂಥದ್ದು ಗಾಡ್ ಕ್ರಿಯೇಟೆಡ್, ದೇವರು ಉಂಟು ಮಾಡ್ದ. ಏನನ್ನ? ಭೂಮಿಯನ್ನ ಉಂಟು ಮಾಡ್ದ. ಸೊ ನಾವು ದೇವರ ಮಕ್ಕಳಾಗಿರುವುದಾದರೆ ದೇವರು ಉಂಟು ಮಾಡಿದ ಭೂಮಿಯನ್ನ ಸಂರಕ್ಷಿಸುವಂತಹ ಜವಾಬ್ದಾರಿ ನಮಗೆ ಇದೆ. ಇದು ಅನೇಕ ಕ್ರೈಸ್ತರ ತಲೆಗೆ ಹೋಗದೇ ಇರುವಂಥದ್ದು ವಿಪರ್ಯಾಸದ ಸಂಗತಿಯಾಗಿದೆ. ವಾಟ್ ಮಸ್ಟ್ ವಿ ಡೂ? ಸೊ ನಾವೇನ್ ಮಾಡಬೇಕು? ರೀಸೆಂಟ್ ಆಗಿ ಈ ಎನ್ವೈರನ್ಮೆಂಟಲ್ ಸೈಂಟಿಸ್ಟ್ಗಳು ಒಟ್ಟಿಗೆ ಸೇರಿ ಒಂದು ಪ್ರಬಂಧವನ್ನು ಮಾಡಿದ್ರು. ಇಡಿಯಟ್ಸ್, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್. ಮೂರ್ಖರೇ, ಇದೇ ನಿಮಗೆ ಕೊನೆಯ ಅವಕಾಶ ಎಂಬ ಒಂದು ಪ್ರಬಂಧವನ್ನು ಮಂಡಿಸಿದ್ರು. ಅವರು ಉಪಯೋಗಿಸಿದಂಥ ಪದ ಇಡಿಯಟ್ಸ್. ಅಂದ್ರೆ
ಸೊ ಈ ಒಂದು ಸಂದರ್ಭವನ್ನ ನೀವು ಸದುಪಯೋಗ ಪಡಿಸಿಕೊಳ್ಳದೆ ಹೋದ್ರೆ ಸೊ ನಿಮ್ಮ ತಲೆಮಾರು ಈ ಭೂಮಿಯಲ್ಲಿ ವಾಸಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ನು 2 ಡಿಗ್ರಿ ಉಷ್ಣ ಹೆಚ್ಚಾಗ್ಬಿಟ್ರೆ ನಾನು ಹೇಳಿದ ರೀತಿಯಲ್ಲಿ ಈ ಸ್ಪ್ಯಾರೋ ಚಿಕ್ಕ ಚಿಕ್ಕ ಪಕ್ಷಿಗಳು ಸಂಪೂರ್ಣವಾಗಿ ಹೋಗ್ಬಿಡ್ತತೆ. ದೆನ್ ವೇರ್ ವಿ ವಿಲ್ ವಾಟ್ ದೇ ವಿಲ್ ಹೀಟ್. ನಿಮ್ಮ ಮಕ್ಕಳು ಏನನ್ನ ತಿಂತಾರೆ. ಸೊ ನೀವು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಬೇಕಾದಷ್ಟು ಆಸ್ತಿಯನ್ನು ಸಂಪಾದಿಸಿಟ್ಟುಕೊಂಡಿದ್ದೀರಾ ಆಲ್ರೆಡಿ. ಸೊ ನಿಮ್ಮ ಮಗು ಇನ್ನು ಕೇವಲ 10-12 ವಯಸ್ಸಷ್ಟೇ ಇರೋದು. ಆದರೆ ನಿಮ್ಮ ಸಂಪಾದನೆ ಮೊಮ್ಮಗನಿಗೆ ಮಾತ್ರವಲ್ಲ, ಮರಿ ಮೊಮ್ಮಗನಿಗೆ ಅಷ್ಟರ ಮಟ್ಟಿಗೆ ಸಂಪಾದನೆ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀರಾ ನೀವು ಆಲ್ರೆಡಿ. ಆದರೆ ನೀವು ಈ ರೀತಿ ಪ್ರಕೃತಿಯನ್ನ ಹಾಳು ಮಾಡಿಕೊಂಡು ದೇವರ ಸೃಷ್ಟಿಯ ಪ್ರಕೃತಿಯನ್ನ ಸಂರಕ್ಷಿಸದೆ ಹೋದ್ರೆ ನೀವು ಸಂಪಾದಿಸಿದಂಥದ್ದು ಏನಾಗ್ತದೆ? ಪ್ರತ್ಯೇಕವಾಗಿ ಕ್ರೈಸ್ತರೇ, ಸೊ ಇದರ ಕುರಿತಾಗಿ ನೀವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಕಾಣಿಕೆ ಕೊಟ್ರೆ, ದಶಮ ಭಾಗ ಕೊಟ್ರೆ, ಅಲ್ಲಲ್ಲಿಯ ಸ್ತೋತ್ರ ಹೇಳಿದ್ರೆ ಎಲ್ಲ ಸರಿಯಾಗುತ್ತೆ ಎಂಬ ಹುಚ್ಚು ಭ್ರಮೆಯಿಂದ ಹೊರಗೆ ಬನ್ರಿ. ಸೊ ನೀವು ಮಾಡಬೇಕಾಗಿರುವಂಥದ್ದು, ನಾನು ಮಾಡಬೇಕಾಗಿರುವಂಥದ್ದು ಪ್ರಕೃತಿಯ ಸಂರಕ್ಷಣೆಗೆ ಸೊ ನನ್ನನ್ನು ನಾನೇ ತೊಡಗಿಸಿಕೊಳ್ಬೇಕಾಗಿರುವಂಥದ್ದು. ಸೊ ಯಾವೆಲ್ಲ ವಿಧದಲ್ಲಿ ಸಾಧ್ಯವೋ ಆ ಎಲ್ಲ ವಿಧಗಳಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಸೊ ನಮ್ಮೆಲ್ಲರಿಗೂ ಹೆಚ್ಚಿನ ಪರಿಚಿತ ಇರುವಂತಹ ತಾಯಿ ಸಾಲು ಮರದ ತಿಮ್ಮಕ್ಕ, ಅವರಿಗೆ ಸ್ವಂತ ಮಕ್ಕಳಿಲ್ಲ, ಆದರೆ ಲಕ್ಷಾಂತರ ಮರಗಳನ್ನು ನೆಟ್ಟು ಸಾಕಿ ಪೋಷಣೆ ಮಾಡ್ತಾ ಇದ್ದಾರೆ. ಒಬ್ಬ ಹಳ್ಳಿ ಹೆಂಗಸು. ಇದು ಟಿವಿಯಲ್ಲಿ ಬರಬೇಕು, ಗಿನ್ನಿಸ್ ರೆಕಾರ್ಡ್ ಸಿಗಬೇಕು ಎಂಬ ಉದ್ದೇಶದಿಂದ ಅಲ್ಲ. ಟಿವಿ ಮುಂದೆ ಬಂದಂಥದ್ದು, ಗಿನ್ನಿಸ್ ರೆಕಾರ್ಡ್ ಸಿಕ್ಕಿರುವಂಥದ್ದು ಈಗ 10-15 ವರ್ಷಗಳ ಹಿಂದೆ ಮಾತ್ರ. ಆದರೆ ಆಕೆ ತನ್ನ ಯೌವನ ಪ್ರಾಯದಿಂದ ಪ್ರಾರಂಭ ಮಾಡಿದಂತಹ ಒಂದು ಕೆಲಸ, ಮರವನ್ನ ನೆಡುವಂಥದ್ದು ಮಾತ್ರವಲ್ಲ, ಸೊ ಕೊಡದಲ್ಲಿ ನೀರನ್ನ ಹೊತ್ತುಕೊಂಡು ಹೋಗಿ ತಾನು ನೆಟ್ಟಂತ ಗಿಡಗಳಿಗೆ ನೀರನ್ನ ಹಾಕುವಂಥದ್ದು. ಯೋಚನೆ ಮಾಡಿ, ಊರವರು ಏನೆಲ್ಲ ಹೇಳಿರ್ಬೋದು. ಇವತ್ತು ಎಲ್ಲರೂ ಸಾಲು ಮರದ ತಿಮ್ಮಕ್ಕ ನಮ್ಮ ಊರಿನವಳು ಎಂಬುದಾಗಿ ಅಭಿಮಾನ ಪಡ್ತಾರೆ. ಆದರೆ ಇದೇ ಊರಿನವರು 20-30 ವರ್ಷಗಳ ಹಿಂದೆ ಈಕೆಯನ್ನು ಯಾವ ರೀತಿಯಾಗಿ ಈನೈಸಿದ್ರು ಎಂಬುದಾಗಿ ಒಮ್ಮೆ ಯೋಚನೆ ಮಾಡಿ ನೋಡಿ. ಪ್ರಕೃತಿಯ ಸಂರಕ್ಷಣೆ, ದೇವರ ಸೃಷ್ಟಿಯನ್ನು ಪೋಷಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಎಂಬುವಂಥದ್ದನ್ನು ಮರೆಯಬಾರದು. ದೇವರು ಭೂಮಿಯನ್ನು ಮನುಷ್ಯನಿಗೋಸ್ಕರವಾಗಿ ಉಂಟು ಮಾಡಿದ, ಮನುಷ್ಯನ ವಾಸಸ್ಥಾನಕ್ಕೋಸ್ಕರವಾಗಿ ಉಂಟು ಮಾಡಿದ್ದಾನೆ. ಆದರೆ ಕೆಲವು ದುರಾಸೆ, ಗ್ರೀಡಿ ಪೀಪಲ್, ದುರಾಸೆಯುಳ್ಳವಂಥ ವ್ಯಕ್ತಿಗಳು ಏನು ಮಾಡಿದ್ರು, ಹಣವನ್ನ ಸಂಪಾದಿಸಬೇಕೆಂಬ ಏಕೈಕ ಉದ್ದೇಶದಿಂದ ಪ್ರಕೃತಿಯನ್ನ ಸಂಪೂರ್ಣವಾಗಿ ಹಾಳುಗೆಡುವುದರು. ಸೊ ನಾನು ಬೆಳಗ್ಗೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೆ. ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಸೊ ಕೆಲವು ಜನರು ಏನು ಮಾಡ್ಬಿಟ್ರು, ಒಂದು ಗೋಪುರವನ್ನ ಕಟ್ಟೋದಕ್ಕೆ ತೀರ್ಮಾನ ಮಾಡಿದ್ರು. ಆದಿಕಾಂಡ 11ನೇ ಅಧ್ಯಾಯದಲ್ಲಿ. ಸೊ ಯಾರು ನೋಹನ ಸಂತತಿಯವರು ಜಲಪ್ರಳಯದ ನಂತರ ಅವರು ಪ್ರಯಾಣ ಮಾಡಿ 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 ಶಿನಾರ್ ದೇಶದ ಬಯಲು ಸೀಮೆಗೆ ಬಂದರು. ಸೊ ಅಲ್ಲಿ ನೋಡಿದಾಗ ಅವ್ರು ಯೋಚನೆ ಮಾಡಿದ್ರು, ವಿಶಾಲವಾದಂತಹ ಸ್ಥಳ. ಸೊ ದೇ ಥಾಟ್, ಲೆಟ್ ಅಸ್ ಬಿಲ್ಡ್ ಎ ಪಿಲ್ಲರ್, ನಾವು ದೊಡ್ಡ ಗೋಪುರವನ್ನು ಕಟ್ಟೋಣ. ಅದು ಎಲ್ಲಿ ತನಕ ಇಟ್ಟಿರಬೇಕು, ಅದು ಪರಲೋಕದ ತನಕ ಇರಬೇಕು. ಅದರ ಎತ್ತರ. ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಆದರೆ ನಾವು ನೋಡುವಂಥದ್ದು, ದೇವರಲ್ಲಿ ಅವರು ಪ್ರಾರಂಭ ಮಾಡಿದ್ರು. ದೇವರು ಅದನ್ನು ನೋಡಿದಾಗ
ದೇವರಿಗೆ ಗೊತ್ತಾಯಿತು ಇವರು ಇದೇ ರೀತಿ ಬಿಟ್ಟರೆ ಸರಿಯಾಗಲ್ಲ ಅಂತ ಎಂಬುದಾಗಿ ಹೇಳಿ ದೇವರು ಭಾಷೆಯನ್ನು ತಾರುಮಾರು ಮಾಡಿಬಿಟ್ರು. ಇವತ್ತು ಕೆಲವು ವ್ಯಕ್ತಿಗಳು ವಾಸಯೋಗ್ಯವಾದ ಸ್ಥಳವನ್ನು ಹುಡುಕಾಟದಲ್ಲಿದ್ದಾರೆ. ಅವರಿಗೆ ಗೊತ್ತು ಈ ಒಂದು ಕಾರ್ಬನ್ ಡೈಆಕ್ಸೈಡ್ 450 ದಾಟಿಬಿಟ್ರೆ ಭೂಮಿ ಮನುಷ್ಯ ಯೋಗ್ಯ ವಾಸಸ್ಥಾನಕ್ಕೆ ಯೋಗ್ಯವಲ್ಲ ಎಂಬುದಾಗಿ ಮನಗೊಂಡಿರುವಂತಹ ಕೆಲವು ಶತ ಕೋಟ್ಯಾಧಿಪತಿಗಳು ಅನೇಕ ರಾಷ್ಟ್ರಗಳು, ಎಲ್ಲ ರಾಷ್ಟ್ರಗಳು, ಒಂದು ರಾಷ್ಟ್ರ ಮಾತ್ರ ಅಂತಾರೆ, ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಶತಕೋಟಾಧಿಪತಿಗಳ ಒಂದು ಸಂಗಮ ಅಂತ ಬೇಕಾದ್ರೆ ಹೇಳ್ಬೋದು ನಾವು. ಅವ್ರೇನ್ ಮಾಡ್ತಾರೆ, ನಮ್ಮಂತಹ ಬಡವರ ತೆರಿಗೆ ಹಣವನ್ನು ತೆಗೆದುಕೊಂಡು ಇಲ್ಲಿ ಮನುಷ್ಯನಿಗೆ ಯೋಗ್ಯವಾದ ವಾಸಸ್ಥಾನ ಬೇರೆ ಎಲ್ಲರೂ ಇದೆ ಎಂಬ ಒಂದು ಹುಡುಕಾಟದಲ್ಲಿದ್ದಾರೆ. ಆದರೆ ಸಾಧಾರಣರಾದ ನಾವುಗಳು ಪ್ರಿಯರೇ, ಸೊ ನಮಗೆ ಇರುವಂಥದ್ದು ಇದೊಂದೇ ಯೋಗ್ಯವಾದ ಸ್ಥಳ. ಸೊ ಐ ಶುಡ್ ಹ್ಯಾಕ್ಟ್. ನೀನು, ನಾನು, ನಾವುಗಳು ಕಾರ್ಯಪ್ರವೃತ್ತರಾಗಬೇಕು. ಬಿಕಾಸ್ ದಿಸ್ ಇಸ್ ಕ್ರಿಯೇಟೆಡ್ ಬೈ ಗಾಡ್. ದೇವರು ಇದನ್ನು ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಸತ್ಯವೇದ ಹೇಳ್ತಾ ಇದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಅಂಟಿಲ್ ವಿ ಆರ್ ಲಿವಿಂಗ್ ದಿಸ್ ವರ್ಲ್ಡ್, ನಾವು ಈ ಲೋಕದಲ್ಲಿ ಜೀವಿಸುವವರೆಗೆ ಇದರ ಸಂರಕ್ಷಣೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಹೌ ವಿ ವಿಲ್ ಟೇಕ್ ಕೇರ್ ಆಫ್ ಅವರ್ ಚಿಲ್ಡ್ರನ್. ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ತೇವೆ ಅದೇ ರೀತಿಯಲ್ಲಿ ಸಂರಕ್ಷಣೆ ಮಾಡಬೇಕು. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಉಪಕಾರ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಪಕಾರ ಮಾಡಬಾರ್ದು. ಒಳ್ಳೇದು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾಡಬಾರ್ದು. ಸೊ ನಿಮ್ಮಿಂದ ಪರಿಸರವನ್ನ ಸಂರಕ್ಷಣೆ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ನೀವು ದಯವಿಟ್ಟು ಹಾಳು ಮಾಡಬೇಡ್ರಿ. ಡೋಂಟ್ ಥ್ರೋ ವೇಸ್ಟ್. ನಿಮ್ಮ ಮನೆಯ ಕಸಗಳನ್ನು ದಾರಿಯಲ್ಲಿ ಹಾಕಬೇಡಿ. ಡೋಂಟ್ ಯೂಸ್ ಟ್ಯೂಬ್ ಲೈಟ್ ಆಲ್ವೇಸ್. ಮನೆಗಳಲ್ಲಿ ಲೈಟ್ಗಳನ್ನ ಉರಿಸಬೇಡಿ. ಇಟ್ ಆಲ್ ಅಫೆಕ್ಟ್. ಇವೆಲ್ಲ ಏನಾಗ್ತಾ ಇದೆ, ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳಕ್ಕೆ ಕಾರಣವಾಗಿ ಮಾರ್ಪಡ್ತಾ ಇದೆ. ಡೋಂಟ್ ರೋಮ್. ಸುಮ್ಮನೆ ಸುತ್ತಕ್ಕೆ ಹೋಗ್ಬೇಡಿ ಗಾಡಿ ತಗೊಂಡು. ಅಪ್ಪ ಕಾರಿಸ್ಕೊಂಡಿದ್ದಾನೆ, ಅಮ್ಮ ಕಾರಿಸ್ಕೊಟ್ಟಿದ್ದಾಳೆ ಅಂತ ಹೇಳ್ಕೊಂಡು ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕ್ಬಿಟ್ಟು ಸುತ್ತಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನೀನು ಒಂದು ಸಾರಿ 1 ಕಿಲೋಮೀಟರ್ ಗಾಡಿ ಓಡಿಸಿದ್ರೆ ಸೊ ಯು ಆರ್ ಇಂಜೆಕ್ಟಿಂಗ್ ಪಾಯ್ಸನ್ ಟು ದ ಅಟ್ಮಾಸ್ಫಿಯರ್. ಸೊ ನೀನು 1 ಕಿಲೋಮೀಟರ್ ಮೋಜಿಗೋಸ್ಕರ ಗಾಡಿ ಓಡಿಸ್ಕೊಂಡು ಹೋದ್ರೆ ಸೊ ನೀನು ಬೇಕೆಂದು ಪರಿಸರಕ್ಕೆ ವಿಷವನ್ನ ಚುಚ್ಚುತ್ತಾ ಇದೀಯಾ. ನೀನು ಅನ್ವಾಂಟೆಡ್ಲಿ ಫ್ಯಾನ್ ಹಾಕೊಂಡು ಅನ್ವಾಂಟೆಡ್ಲಿ ಲೈಟ್ ಹಾಕಿದ್ರೆ, ಯಾಕಂದ್ರೆ ಈ ಲೈಟಿಗೆ ಕರೆಂಟ್ ಬೇಕು. ಕರೆಂಟ್ ಉತ್ಪತ್ತಿ ಆಗುವಂಥದ್ದು ಯಾವುದರಿಂದ? ಕೋಲಿಂದ. ಸೊ ಅಲ್ಲಿ ಕೋಲು ಬೆಂಕಿ ಉರಿಸ್ತಾರೆ. ಸೊ ಅದರಿಂದ ಪರಿಸರಕ್ಕೆ ಇಂಗಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರತ್ಯೇಕವಾಗಿ ಕ್ರೈಸ್ತರು. ಬಿಕಾಸ್ ದಿಸ್ ಇಸ್ ಕ್ರಿಯೇಟೆಡ್ ಬೈ ಅವರ್ ಗಾಡ್. ನಮ್ಮ ದೇವರಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದು ಇದು ಮಾಡಕ್ಕೋಸ್ಕರ ಮಾತ್ರ ದೇವರು ನಮ್ಮನ್ನು ಸೃಷ್ಟಿ ಮಾಡಿದದ್ದು. ಇಟ್ ಈಸ್ ಅವರ್ ಡ್ಯೂಟಿ. ಯೂಸ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಡೋಂಟ್ ಯೂಸ್ ದ ಕಾರ್ಸ್. ಅದಕ್ಕೆ ಹೇಳಿದ್ದು, ಉಪಕಾರ ಮಾಡೋಕ್ಕಾಗಿಲ್ಲ ಅಂದ್ರೇನು ಅಪಕಾರ ಮಾಡೋಕೆ ಹೋಗ್ಬೇಡಿ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ದ ಎನ್ವೈರನ್ಮೆಂಟ್. ಪರಿಸರವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಸೊ ಅದಕ್ಕೆ 108 ವಿಧಾನಗಳಿವೆ, ಸಾವಿರಾರು ಮಾರ್ಗಗಳಿದೆ. ಅಟ್ಲೀಸ್ಟ್ ಅದರಲ್ಲಿ ಒಂದಾದರೂ ಕ್ರೈಸ್ತರಾದ ನಾವುಗಳು ಮಾಡುವಂಥವರಾಗಿರುವ. ಯಾಕೆಂದ್ರೆ ಪ್ರಕಟಣೆ ಪುಸ್ತಕವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದರ 22ನೇ ಅಧ್ಯಾಯದಲ್ಲಿ we will see a new heaven and new earth. ಹೊಸ ಆಕಾಶ, ಹೊಸ ಭೂಮಿ. ಸೊ ಇದಕ್ಕೆ ನಾವು
ಯೋಗ್ಯರಾಗಬೇಕಾದ್ರೆ ದೇವರು ಮೊದಲು ಸೃಷ್ಟಿ ಮಾಡಿದಂತಹ ಈ ಭೂಮಿಯ ಸಂರಕ್ಷಣೆಯ ಹೊರೆ ನಮ್ಮ ಮೇಲೆ ಇರಲಿ. ಸೊ ನಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಸೊ ವಿ ಆರ್ ಲುಕಿಂಗ್ ಫಾರ್ ಅ ನ್ಯೂ ಹೆವೆನ್ ಅಂಡ್ ನ್ಯೂ ಹರ್. ಇಪ್ಪತ್ತೊಂದನೇ ಅಧ್ಯಾಯ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಹೆಂಗೋಗಿತ್ತಿದ್ದು. ಸೊ ಇದರಲ್ಲಿ ನನ್ನ ಪಾತ್ರ ಎಷ್ಟಿದೆ? ಸೊ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಗನಾಗಿ ದೇವರು ತಾನೇ ಶಿಲ್ಪಿಯಾಗಿ ನಿರ್ಮಿಸಿರುವಂತಹ ಹೊಸ ಯೆರೂಸಲೇಮ್ ಪಟ್ಟಣವನ್ನ ಎದುರು ನೋಡುತ್ತಿರುವಂತಹ, ಹೊಸ ಭೂಮಿ ಆಕಾಶವನ್ನು ಎದುರು ನೋಡುತ್ತಿರುವಂತಹ ನಾವುಗಳು ಈ ಭೂಮಿಯಲ್ಲಿ, ಇದೇ ಭೂಮಿಯಲ್ಲಿ ತಾನೇ ಯೇಸು ಕ್ರಿಸ್ತ ಬಂದಿದ್ದು. ಇದೇ ಭೂಮಿಯಲ್ಲಿ ತಾನೇ ಯೇಸು ಕ್ರಿಸ್ತನು ಮಾನವರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿದ್ದು. ಇದೇ ಭೂಮಿಯಲ್ಲಿ ತಾನೇ ನಾವು ರಕ್ಷಣೆ ಹೊಂದಿದ್ದು. ಇದೇ ಭೂಮಿಯಲ್ಲಿ ತಾನೇ ದೇವರು ನಮ್ಮನ್ನು ಸಾಕ್ಷಿಯಾಗಿ ಇಟ್ಟಿರುವಂಥದ್ದು. ಸೊ ಹೀಗಿರುವಲ್ಲಿ ಈ ಭೂಮಿಯ ಕುರಿತಾಗಿರುವಂತಹ ನಮ್ಮ ಜವಾಬ್ದಾರಿ ಏನಾಗಿದೆ? ಸೊ ಇದರ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಪರಿಸರ ಮಲಿನಪಡಿಸ್ಬೇಡ್ರಿ. ಸೊ ನಮ್ಮ ಮನೆಯ ಕಚರಗಳನ್ನು, ವೇಸ್ಟ್ಗಳನ್ನು ದಾರಿಯಲ್ಲಿ ಹಾಕಬೇಡಿ. ದಯವಿಟ್ಟು ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ಗಳನ್ನು ಉಪಯೋಗ ಮಾಡಬೇಡಿ. ಇದೇನಪ್ಪ ಇದು ಪಾಸ್ಟರ್ ಕೆಲಸ? ಇವೆಲ್ಲ ಇದೇ ಪಾಸ್ಟರ್ಗಳ ಕೆಲಸ. ಅಂದರೆ ಅಲ್ಲೆಲ್ಲಿ ಸೋದ್ರೆ ಹೇಳ್ಸೋದಲ್ಲ ಪಾಸ್ಟರ್ಗಳ ಕೆಲಸ. ನೀನು ಅಲ್ಲೆಲ್ಲಿ ಹೇಳಿದ್ರೂ ದೇವ್ರಿಗೇನು ತೊಂದರೆ ಇಲ್ಲ. ನೀನು ಕೈ ಹೊಡೆದಿಲ್ಲ ಅಂದ್ಬಿಟ್ಟು ದೇವ್ರಿಗೇನು ತೊಂದರೆ ಆಗಲ್ಲ. ಯಾಕಂದ್ರೆ ಸರಾಫಿಯರು 24 ಗಂಟೆ ಯೆಹೋವನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಆತನು ಉನ್ನತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ. ಸೊ ನನ್ನ ಒಂದು ಸ್ತೋತ್ರ ಕಡಿಮೆ ಆದರೆ ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟು ಗಾಡ್. ಆದರೆ ದೇವರು ಸೃಷ್ಟಿ ಮಾಡಿದಂತಹ, ನೋಡಿ, ದೇವರು ಸೃಷ್ಟಿ ಮಾಡಿ ನಿನ್ನನ್ನು ನನ್ನ ದೂತರನ್ನ ಇಲ್ಲಿ ಹಾಕ್ಲಿಲ್ರಿ. ದೂತರಿಗೆ ಈ ಭೂಮಿ ಕೊಟ್ಟಿದ್ರೆ ದೂತರು ಇದನ್ನ ಬೆಳ್ಳಿ ತರ ಏನು ಒಳ್ಳೆ ಬಂಗಾರ ತರ ನೋಡ್ಕೊಳ್ತಾ ಇದ್ರು. ಅವರು ನಮಗೆ ಕೊಟ್ಟಿದ್ದ ಭೂಮಿನ ನಾವು ದ್ರವ್ಯಾಗ್ರಹ ಉಳ್ಳವರಾಗಿ, ದುರಾಸೆಯುಳ್ಳವರಾಗಿ, ಒಂದು ಹಳ್ಳಿಯಲ್ಲಿ ಆಲ್ರೆಡಿ ಒಂದು ಚರ್ಚ್ ಇದ್ರೆ, ಸೊ ನಾನು ನನ್ನ ಸಭೆ ಕಟ್ಟಬೇಕು ಎಂಬ ಉದ್ದೇಶದಿಂದ 4 ಮರ ಕಡ್ದಾಕ್ಬಿಟ್ಟು ಚರ್ಚ್ ಕಟ್ತೀನಿ ಅಲ್ಲಿ ದೇವರಿಗೋಸ್ಕರವಾಗಿ. ವಾಟ್ ಎ ಟ್ರಾಜಿಡಿ. ಯೋಚನೆ ಮಾಡಬೇಕಿವಲ್ಲ. ನೀನು ಹೋಗ್ತೀಯ, ನಿನ್ನ ಮಗ ಅಥವಾ ಅವನ ಮಗ ವೇರ್ ದೇ ವಿಲ್ ಸ್ಟೇ. ಎಲ್ಲಿ ಅವರಿಗೆ ಶುದ್ಧವಾದಂತಹ ಆಮ್ಲಜನಕ ಸಿಗ್ತದೆ, ಎಲ್ಲಿ ಅವರಿಗೆ ಶುದ್ಧವಾದ ಗಾಳಿ ಸಿಗ್ತದೆ, ಎಲ್ಲಿ ಅವರಿಗೆ ಶುದ್ಧವಾದ ಆಹಾರ ಸಿಗ್ತದೆ. ಸೊ ನಮ್ಮ ಪೂರ್ವಿಕರು 70, 80, 100 ವರ್ಷ ಬದುಕಿದ್ರು ಗಟ್ಮುಟ್ಟಾಗಿ. ಇವಾಗ ನಮಗೆ 50 ಆದಾಗಲೇ ಟಸ್ ಆದ್ವಿ. ಇನ್ನೊಬ್ಬ ಬಂದ್ರೆ 5, 10 ಅಷ್ಟರೊಳಗೆ ಮುಗ್ದೋಯ್ತು ಗತಿ. ಆದರೆ ನಮ್ಮ ಕಾಲದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಒಳ್ಳೆ ಗಾಳಿ ಸಿಗ್ತಾ ಇತ್ತು. ಬಟ್ ವಾಟ್ ಅಬೌಟ್ ಅವರ್ ಜನರೇಷನ್? ಸೊ ನಮ್ಮ ಮಕ್ಕಳಿಗೆ ಎಲ್ಲಿ ಸಿಗ್ತದೆ ಉತ್ತಮವಾದ ಗಾಳಿ, ಉತ್ತಮವಾದ ನೀರು, ಉತ್ತಮವಾದ ಆಹಾರ? ಯಾಕೆಂದ್ರೆ ಆಲ್ರೆಡಿ ನಾವೇನು ಮಾಡ್ಬಿಟ್ವಿ, ನಮ್ಮ ಮರಿಮಕ್ಕಳಿಗೆ ಬೇಕಾದಂಥದ್ದನ್ನು ಸಂಪಾದಿಸುವುದಕ್ಕೋಸ್ಕರವಾಗಿ ಇರುವಂಥ ಪರಿಸರವನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ವಿ. ಕ್ರೈಸ್ತರೇ, ಆ ವಿಜ್ಞಾನಿಗಳು ಹೇಳಿದ್ರು, idiots, this is the last chance. ಮೂರ್ಖರೇ, ಇದೇ ಕೊನೆಯ ಅವಕಾಶ. ಅದೇ ಪದವನ್ನು ನಾನು ಇಲ್ಲಿ ಹೇಳ್ತೇನೆ.
ಆದರೆ ಮೊದಲನೇ ಪದ ಹೇಳಕ್ ಹೋಗಲ್ಲ. ಕ್ರೈಸ್ತರೇ, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು. ಇದು ನಿಮಗಿರುವಂಥ ಕೊನೆಯ ಅವಕಾಶ. ಡೋಂಟ್ ಮಿಸ್ಯೂಸ್ ಇಟ್. ಹೇಳ್ಬೇಡಿ, ಅಯ್ಯೋ ನನಗೆ ಗೊತ್ತಿದ್ರೆ ನಾನು 4 ಮರನಾರು ಅಟ್ಲೀಸ್ಟು ನೆಡ್ತಾ ಇದ್ದೆ ಎಂಬುದಾಗಿ. ನೆಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ದೇವರ ಹೆಸರು ಹೇಳಿ, ಕನ್ವೆನ್ಷನ್ ಹೆಸರು ಹೇಳಿ, ಇರೋ ಮರನ ಕಡಿಬೇಡಿ ದಯವಿಟ್ಟು. ಕನ್ವೆನ್ಷನ್ ಹೆಸರು ಹೇಳ್ಬಿಟ್ಟು ದೊಡ್ಡ ಗ್ರೌಂಡಲ್ಲಿ 106 ಲೈಟ್ ಹಾಕ್ಬಿಟ್ಟು ಪರಿಸರಕ್ಕೆ ಮಲಿನಪಡಿಸ್ಬೇಡ್ರಿ. ಕನ್ವೆನ್ಷನ್ ಹೆಸರು ಹೇಳ್ಬಿಟ್ಟು 30,000 40,000 ಫ್ಯಾಟ್ ದೊಡ್ಡ ಸ್ಪೀಕರ್ ಹಾಕ್ಬಿಟ್ಟು ಶಬ್ದ ಮಲಿನಪಡಿಸ್ಬೇಡಿ. ಅದು ಸಾಕು. ನೀವೇನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಮರ ನೆಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ದಯವಿಟ್ಟು ದೇವರ ಹೆಸರು ಹೇಳಿ, ಯೇಸು ಸ್ವಾಮಿ ಹೆಸರು ಹೇಳಿ, ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಹೆಸರು ಹೇಳಿ. ಮರ ಕಡಿಬೇಡಿ. ಯೇಸು ಸ್ವಾಮಿ ಹೆಸರು ಹೇಳ್ಬಿಟ್ಟು ದೊಡ್ಡ ಲೈಟ್ ಹಾಕಬೇಡಿ. ಯೇಸು ಸ್ವಾಮಿ ಹೆಸರು ಹೇಳ್ಬಿಟ್ಟು ಶಬ್ದ ಮಲಿನಪಡಿಸಬೇಡಿ. ಅಟ್ಲೀಸ್ಟ್ ಇದಾದರೂ ಮಾಡಿ. ಬೇರೆ ಏನು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಬಿಕಾಸ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಗಾಡ್ ಇನ್ ದ ಬಿಗಿನಿಂಗ್. ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್. ಸೊ ನಾನು ಕೇವಲ ಕೆಲವೇ ನಿಮಿಷ ತೆಗೆದುಕೊಳ್ಬೇಕು ಎಂಬುದಾಗಿ ಯೋಚನೆ ಮಾಡಿದೆ, ಆದರೆ ಸ್ವಲ್ಪ ಜಾಸ್ತಿ ಆಯಿತು. ಪರವಾಗಿಲ್ಲ. ಯಾಕೆಂದರೆ ಸೊ ನಮಗೆ ಗೊತ್ತಾಗಬೇಕು, ಸೊ ನಮಗೆ ಯಾವೆಲ್ಲ ಜವಾಬ್ದಾರಿಗಳನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ. ಸೊ ನಾವು ಯೋಚನೆ ಮಾಡಿರುವಂಥದ್ದು ನಮ್ಮ ಜವಾಬ್ದಾರಿ ಭಾನುವಾರ ಚರ್ಚಿಗೆ ಹೋಗೋದು, ಕೂಗಾಡೋದು, ಮನೆಗೆ ಹೋಗೋದು ಅಷ್ಟೇ ಮುಗೀತು ಅಲ್ಲ. 19ನೇ ಕೀರ್ತನೆ ಹೇಳ್ತದೆ, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಾ ಇದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸ್ತಾ ಇದೆ. ಆದರೆ ಇವತ್ತು ಇವೆಲ್ಲ ಏನಾಗಿದೆ, ಕಣ್ಮರೆ ಆಗ್ತದೆ. ಸೊ ದೇವರು ಪಕ್ಷಿಯನ್ನು ನೋಡಿ ಇಟ್ ಈಸ್ ಗುಡ್ ಅಂದ, ಆದರೆ ಇವತ್ತು ಪಕ್ಷಿ ಕಾಣೋದಕ್ಕೆ ಇಲ್ಲ. ದೇವರು ಒಳ್ಳೆಯ ಕೆರೆಗಳನ್ನು ಅವೆಲ್ಲ ನೋಡ್ಬಿಟ್ಟು ಇಟ್ ಈಸ್ ಗುಡ್ ಅಂತ ಹೇಳ್ದ, ಆದರೆ ಇವತ್ತು ಕೆರೆಗಳು ಕಾಣ್ತಾ ಇಲ್ಲ. ನೋಡಿ ವಾಟ್ ಹ್ಯಾಪನ್ ಟು ಬ್ಯಾಂಗ್ಳೂರ್. 2 ವಾರಗಳ ಹಿಂದೆ ಬೆಂಗಳೂರು ಪಟ್ಟಣ ಸಮುದ್ರವಾಗಿ ಮಾರ್ಪಡ್ತು. ಕಾರಣ ಏನು? ಇದ್ದಂಥ ಕೆರೆಗಳನ್ನು ನುಂಗಿ ನೀರು ಕುಡಿದ್ರು. ಸೊ ಇದರಲ್ಲಿ ಕ್ರೈಸ್ತರು ಹೊರತಾಗಿಲ್ಲ. ಹೆಬ್ಬಾಳದ ಕೆರೆಗಳು ಇವತ್ತು ದೊಡ್ಡ ದೊಡ್ಡ ಸಭೆಗಳಾಗೋಗ್ಬಿಟ್ಟಿದೆ. ವೇರಿಸ್ ಯಾರು? ಸಮಸ್ತವನ್ನ ಸೃಷ್ಟಿ ಮಾಡಿದಂಥ ದೇವರ ಮಕ್ಕಳಾದ ನಾವುಗಳು ದೇವರ ಹೆಸರನ್ನು ಹೇಳಿ ಏನ್ ಮಾಡ್ತೇವೆ? ಕೆರೆಗಳನ್ನು ನುಗ್ಬಿಟ್ಟಿದ್ದೇವೆ. ದೇವರ ಹೆಸರಲ್ಲಿ ಕಾಡುಗಳನ್ನು ನುಂಗಿದ್ದೇವೆ. ಇದೇನು ತಿಳಿಯದಿರುವಂತಹ ಕೆಲವು ಮೂರ್ಖ ವಿಶ್ವಾಸಿಗಳು, ಬುದ್ಧಿ ಇಲ್ಲದಂತ ವಿಶ್ವಾಸಿಗಳು ಅಲ್ಲ ಹೋಗ್ಬಿಟ್ಟು ಕೈ ತಟ್ತಾರೆ, ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ. God created. So we are His creation. ನಾವು ಆತನ ಸೃಷ್ಟಿಗಳು. ಸೊ ಏನಕ್ಕೆ ನಮ್ಮನ್ನ ಸೃಷ್ಟಿ ಮಾಡ್ದ? ಟು ಡೊಮಿನಿಯನ್, ದೊರೆತನ ಮಾಡೋದಕ್ಕೆ. ಯಾವ್ದ್ರ ಮೇಲೆ ದೊರೆತನ ಮಾಡೋದಕ್ಕೆ? ದೇವರು ಸೃಷ್ಟಿ ಮಾಡಿದಂಥ ಭೂಮಿಯ ಮೇಲೆ ದೊರೆತನ ಮಾಡೋದಕ್ಕೆ. ಕರೆಕ್ಟಾಗಿ ಓದಿ ಆದಿಕಾಂಡ 1:26. ಭೂಮಿಯ ಮೇಲೂ ದೊರೆತನ ಮಾಡೋದಕ್ಕೆ. ದೊರೆತನ ಮಾಡೋದಂದ್ರೆ ಏನು? ದಬ್ಬಾಳಿಕೆ ಮಾಡೋದಲ್ಲ. ಇವತ್ತು ದೊರೆತನ ಅಂದ್ರೆ ದಬ್ಬಾಳಿಕೆ. ಸೊ ದೊರೆತನ ಮೀನ್ಸ್ ಟು ಟೇಕ್ ಕೇರ್, ಸಂರಕ್ಷಿಸುವಂಥದ್ದು. ಅದು ನಾವೇನ್ ಮಾಡ್ತೀವಿ? ದೊರೆತನ ಅಂತ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡ್ತಾ ಇದ್ದೇವೆ. ಪರಿಸರ ದಿವಸ ಕೇವಲ ಸಮಾಜಶಾಸ್ತ್ರ ಓದುವಂಥ ಕೇವಲ ವಿಜ್ಞಾನವನ್ನು ಓದುವಂಥ ಮಕ್ಕಳಿಗೆ ಮಾತ್ರ ಇರುವಂಥದ್ದಲ್ಲ. ಪರಿಸರ ಸಂರಕ್ಷಣೆ ಕೇವಲ ಪರಿಸರ ವಿಜ್ಞಾನಿಗಳಿಗೆ ಮಾತ್ರ ಇರುವಂಥದ್ದಲ್ಲ.
ಪರಿಸರ ಸಂರಕ್ಷಣೆ ಪ್ರತಿ ದೇವರ ಮಕ್ಕಳ ಆದ್ಯ ಕರ್ತವ್ಯ. ಬಿಕಾಸ್ ದಿಸ್ ಇಸ್ ಕ್ರಿಯೇಟೆಡ್ ಬೈ ಗಾಡ್. ಯಾತಕ್ಕೋಸ್ಕರವಾಗಿ? ವಾಸಿಸುವುದಕ್ಕೋಸ್ಕರವಾಗಿ. ಸೊ ವೇರ್ ಯುವರ್ ಚಿಲ್ಡ್ರನ್, ವೇರ್ ಯುವರ್ ಜನರೇಷನ್ ಇಸ್ ಗೋಯಿಂಗ್ ಟು ಸ್ಟೇ ಇಫ್ ಯು ಡಿಸ್ಟ್ರಾಯ್ ದಿಸ್ ಅರ್ತ್. ಸೊ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಈ ಭೂಮಿಯನ್ನು ಹಾಳು ಮಾಡ್ತಾ ಇದ್ರೆ ನಿನ್ನ ತಲೆಮಾರು ಎಲ್ಲೋ ವಾಸ ಮಾಡ್ತಾರೆ. ಪ್ರೀತಿಯ ದೇವಜನರೇ, ಈ ಉದ್ವೇಗದ ಡ್ರಾಮಾ ಬಿಟ್ಬಿಡಿ, ಈ ಉದ್ವೇಗದ ಆಟ ಬಿಟ್ಬಿಡಿ. ಕಮ್ ಟು ದ ರಿಯಾಲಿಟಿ. ವಾಸ್ತವಿಕತೆಗೆ ಬನ್ರಿ. ಯೋಚನೆ ಮಾಡಿದಿ. ಸೊ ವಿ ಆಲ್ರೆಡಿ ಸಂಪಾದನೆ ಮಾಡಿಟ್ಬಿಟ್ಟಿದ್ದೇವೆ ಫಾರ್ ದ 3 ಜನರೇಷನ್. ಇನ್ನು 3 ತಲೆಮಾರು ಕೂತು ತಿನ್ನುವಷ್ಟು ವಿ ಆಲ್ರೆಡಿ ಸ್ಟೋರ್ಡ್ ಅಪ್. ಬಟ್ ಈ 3ನೇ ತಲೆಮಾರಿಗೆ ವಾಸ ಮಾಡುವುದಕ್ಕೆ ಭೂಮಿ ಇಲ್ವಲ್ಲಪ್ಪ. ಯೇಸು ಸ್ವಾಮಿ ಹೇಳಿದ್ನಲ್ಲ, ಒಂದು ಸಾಮ್ಯದಲ್ಲಿ ಒಬ್ಬ ಬೆಳೆಯನ್ನ ಬೆಳೆದ, ಅವನು ಹೇಳ್ತಾ ಇದ್ದಾನೆ, ನನ್ನ ಕಣಜಗಳನ್ನು ಕಿತ್ತಾಕ್ಬಿಟ್ಟು ದೊಡ್ಡ ಕಣಜವನ್ನು ಕಟ್ತೇನೆ. ಐ ವಿಲ್ ಟೆಲ್ ಟು ಮೈ ಸೆಲ್ಫ್, ಲೆಟ್ಸ್ ಎಂಜಾಯ್. ಬಟ್ ದೇವ್ರು ಹೇಳ್ತಾನೆ, ಇಫ್ ಟುಡೇ ಇಸ್ ದ ಲಾಸ್ಟ್ ಡೇ, ವೇರ್ ಇಟ್ ವಿಲ್ ಬಿ? ನೀನು ಸಂಪಾದಿಸಿದ ಎಲ್ಲಿ ಹೋಗ್ತದೆ? ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಇಂಥ ಒಂದು ಚಿಂತೆ ನಿಮ್ಮಲ್ಲಿ ಯಾವ ಥರ ಬಂದಿದೆಯಾ ಪ್ರಿಯರೇ? ಸೊ ಬಂದಿಲ್ಲ ಅಂತ ಹೇಳಿದ್ರೆ ಯು ಆರ್ ನಾಟ್ ಇನ್ ಅ ರೈಟ್ ಟ್ರ್ಯಾಕ್. ಇಫ್ ಯು ಆರ್ ಇನ್ ರೈಟ್ ಟ್ರ್ಯಾಕ್, ಸಿ ವಿ ವಿಲ್ ಥಿಂಕ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ಫ್ಯೂಚರ್. 1ನೇ ತರಗತಿ ವೈಲ್ ದೇ ಆರ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್, ವಿಲ್ ಥಿಂಕಿಂಗ್ ಅಬೌಟ್ ದೇರ್ ಫ್ಯೂಚರ್. ಯು ವಿಲ್ ಟೆಲ್, ಓದಿಲ್ಲ ಅಂತ ಹೇಳಿದ್ರೆ ನಿನ್ನ ಮಕ್ಕಳಿಗೆ ಗಂಜಿ ಕೂಡ ದುಡ್ಡಿಲ್ದಂಗೆ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ವೆನ್ ಎವರ್ ಯಾವ ಥರ ಯೋಚನೆ ಮಾಡಿದ್ದೀವ? So let us think, because the God is the owner. ದೇವರು ಈ ಭೂಮಿಯ ಮಾಲೀಕನಾಗಿದ್ದಾನೆ. ಸೊ ವಿ ಆರ್ ದ ಲೇಬರರ್ಸ್, ನಾವು ಕೆಲಸದವರು. ಸೊ ಅವರ್ ಡ್ಯೂಟಿ ಈಸ್ ಟು ಟೇಕ್ ಕೇರ್ ದಿಸ್ ಅರ್ತ್, ಟು ಟೇಕ್ ಕೇರ್ ದಿಸ್ ಅರ್ತ್ ಬೈ ಎನಿ ಮೀನ್ಸ್. ಎಲ್ಲ ವಿಧದಲ್ಲಿಯೂ ನಾವೇನು ಮಾಡಬೇಕು? ಪರಿಸರವನ್ನು ನಾವೇನು ಮಾಡಬೇಕು? ಸಂರಕ್ಷಣೆ ಮಾಡಬೇಕು. ಪ್ರಿಯರೇ, ಇವತ್ತು ಇನ್ನೊಂದು ಸಂದೇಶವನ್ನು ಹೇಳೋಕ್ಕೆ ಬಯಸ್ತೇನೆ. ಇಟ್ ವೋಂಟ್ ಗೋ ಲಾಂಗ್, ಕೇವಲ 10 ನಿಮಿಷ ಅಷ್ಟೇ. ಸೊ ಟುಡೇ ದ ವರ್ಲ್ಡ್ ಸೆಲೆಬ್ರೇಟಿಂಗ್ ಪೆಂಟೆಕಾಸ್ಟಲ್ ಸಂಡೇ, ಪಂಚಾಶತಮ ಭಾನುವಾರ. ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿ 50ನೇ ದಿನ. Today, the most Protestant church is celebrating the Pentecost Day, ಪಂಚಾಶತಮ ದಿನ. What it means? ಅದರ ಅರ್ಥ ಏನಾಗಿದೆ? ನಾನು ಪ್ರಾರಂಭದಲ್ಲಿ ಹೇಳಿದೆ, ಫಾರ್ ಎವ್ರಿಥಿಂಗ್ ದೇರ್ ಇಸ್ ಅ ರೀಸನ್. ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಯೆಶಾಯ ಹೇಳ್ತಾ ಇದ್ದಾನೆ, ಕರ್ತನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ದ ಸ್ಪಿರಿಟ್ ಆಫ್ ಗಾಡ್ ಇಸ್ ಅಪಾನ್ ಮೀ. He anointed me to preach the good news, good tidings. ಸೊ ಇವತ್ತು ಅನೇಕ ಪೆಂಟೆಕೋಸ್ಟ್ ಸಭೆಗಳು ದೇವರ ವಾಕ್ಯವನ್ನ ತಪ್ಪಾಗಿ ವ್ಯಾಖ್ಯಾನಿಸುವಂತವರಾಗಿದ್ದಾರೆ. So when we study the life of Jesus, ಯೇಸು ಕ್ರಿಸ್ತನ ಚರಿತ್ರೆಯನ್ನು ನಾವು ಕಲಿರಿ. ತನ್ನ 30ನೇ ವರ್ಷದ ಪ್ರಾಯದಲ್ಲಿ when he baptized in the hand of John the Baptist, ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ಥಾನವನ್ನು ಮಾಡಿಸಿಕೊಂಡ ತರುವಾಯ the Holy Spirit will came upon him. ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಅವನ ಮೇಲೆ ಬಂದಿತ್ತು. ಈ ಪವಿತ್ರಾತ್ಮನ ಬಲದಿಂದ ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರ್ದ. Matthew 4:17, from that day onwards ಆತನು ಏನ್ ಮಾಡ್ದ? ರಿಪೆಂಟ್,
ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್. ಮಾನಸಾಂತರ ಪಡ್ರಿ, ದೇವರ ರಾಜ್ಯವು ಸಮೀಪಿಸಿತು ಎಂಬ ಸದ್ವರ್ತಮಾನವನ್ನು ತಿಳಿಯಪಡಿಸ್ತಾ. Filling with the Holy Spirit, not doing the dance in the church, not screaming in the church. ಪವಿತ್ರ ಆತ್ಮನಿಂದ ತುಂಬಲ್ಪಡುವುದು ಅಂದರೆ ಸಭೆಯಲ್ಲಿ ಕುಣಿದಾಡುವಂಥದ್ದಲ್ಲ. ಪವಿತ್ರ ಆತ್ಮನಿಂದ ತುಂಬಲ್ಪಡುವಂಥದ್ದು ಸಭೆಯಲ್ಲಿ ಕೋಲಾಹಲ ಮಾಡುವಂಥದ್ದಲ್ಲ. Filling with the Holy Spirit is, ಪವಿತ್ರಾತ್ಮನಿಂದ ತುಂಬಲ್ಪಡುವುದು ಅಂದರೆ ಶುಭ ವರ್ತಮಾನವನ್ನು ಪ್ರಚುರಪಡಿಸುವಂಥದ್ದು. ಸೊ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಯಾವ ರೀತಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದೇವೆ ಒಮ್ಮೆ ಯೋಚನೆ ಮಾಡಿ ನೋಡಿ. ಯೋಹಾನನ ಸುವಾರ್ತೆಯಲ್ಲಿ ಸ್ನಾನಿಕನಾದ ಯೋಹಾನ ತನ್ನ ಬಳಿಗೆ ಬಂದಂತಹ ಯೇಸುವನ್ನ ನೋಡಿ ಏನ್ ಹೇಳ್ದ? ಇಗೋ ದೇವರು ನೇಮಕ ಮಾಡಿದಂತಹ ಕುರಿಮರಿ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಅದರ 35ನೇ ವಾಕ್ಯ. ಯೋಹಾನನು ಅವನ ಶಿಷ್ಯರು ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿದ್ದ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಮರಿ. ಸೊ ಇದೇ ಯೋಹಾನ ತನ್ನ ಶಿಷ್ಯರನ್ನ ಕಳಿಸ್ತಾ ಇದ್ದಾನೆ ಯೇಸು ಸ್ವಾಮಿಯ ಬಳಿಗೆ. ಸೊ ಬರಬೇಕಾದಂತಹ ಮಸೀಯನು ನೀನು ಅಥವಾ ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕಾ? ಸೊ ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳಿದಂತಹ ಒಂದು ಉತ್ತರ ಲೂಕನ ಸುವಾರ್ತೆ ಅದರ 7ನೇ ಅಧ್ಯಾಯದಲ್ಲಿ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಯೋಹಾನನ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳಿದಂತಹ ಒಂದು ಮಾತು. ಸೊ ನೀವು ಹೋಗಿ ಯೋಹಾನನಿಗೆ ತಿಳಿಸಿರಿ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೋಡಿ, ಯೆಶಾಯನ ಪ್ರವಾದನ ಗ್ರಂಥ 61ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಯೆಶಾಯನು ಮಸೀಯನ ಸೇವೆಯ ಕುರಿತಾಗಿ ಹೇಳಿರುವಂಥದ್ದು, ಕರ್ತನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಪವಿತ್ರಾತ್ಮನಿಂದ ತುಂಬಲ್ಪಡುವುದು ಅಂದರೆ ಸುವಾರ್ತೆಯನ್ನು, ಸದ್ವರ್ತಮಾನವನ್ನು ಕೇಳದೆ ಇರುವ ಜನರಿಗೆ ಸದ್ವರ್ತಮಾನವನ್ನು ತಿಳಿಸುವುದಕ್ಕೆ ದೇವರು ನಿನ್ನನ್ನು ಅಭಿಷೇಕಿಸಿರುವಂಥದ್ದು ಎಂಬುದಾಗಿ. ದಾವೀದ ಇಷಯನ ಮನೆಯ ಕಿರಿಯ ಮಗ. ದಾವೀದನಿಗೆ ಇಷಯನು ಕೊಟ್ಟಂತಹ ಜವಾಬ್ದಾರಿ ಕುರಿಗಳನ್ನು ಸಾಕುವಂಥದ್ದು. ಈಸ್ ದ ಲೀಸ್ಟ್ ಇನ್ ದ ಫ್ಯಾಮಿಲಿ. ಕನಿಷ್ಠನಾದಂತಹ ವ್ಯಕ್ತಿಯಾಗಿದ್ದ ದಾವೀದ. ಆದರೆ ಯೆಹೋವನ ಅಪ್ಪಣೆಯ ಮೇರೆಗೆ ಸಮುವೇಲ್ ಪ್ರವಾದಿ ಈಶಯನ ಮನೆಗೆ ಬಂದು ಈಶಯನ ತಲೆಯ ಮೇಲೆ ತನ್ನ ಕೈಯಲ್ಲಿದ್ದ ಆ ಒಂದು ಕೊಂಬಿನಿಂದ ಏನ್ ಮಾಡ್ದ? ಅಭಿಷೇಕದ ತೈಲವನ್ನ ಹಾಕದ. ಫ್ರಮ್ ದಟ್ ಆನ್ವರ್ಡ್ಸ್ he became the king. ಆ ಕ್ಷಣದಿಂದ ಅವನೇನಾದ? ಅರಸನಾದ. ಅಭಿಷೇಕ ಟು ಲೀಡ್ ದ ಪೀಪಲ್ ಟು ದ ವಿಕ್ಟರಿಯಸ್ ಲೈಫ್. ಪವಿತ್ರಾತ್ಮ ನಮಗೆ ಕೊಡಲ್ಪಟ್ಟಿರುವಂಥದ್ದು ಪಾಪದಲ್ಲಿ, ಅಂಧಕಾರದಲ್ಲಿ, ಅನೈತಿಕತೆಯಲ್ಲಿ ಜೀವಿಸುತ್ತಿರುವ ಜನರನ್ನ ದೈವಿಕತೆಗೆ ಕರೆತರುವುದಕ್ಕೋಸ್ಕರವಾಗಿ. ಪ್ರಿಯರೇ, ವಾಟ್ ವಿ ಆರ್ ಡೂಯಿಂಗ್ ಇನ್ ದ ನೇಮ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಹೆಸರನ್ನು ಹೇಳ್ಕೊಂಡು ನಾವು ಮಾಡುತ್ತಿರುವಂಥದ್ದು ಏನು? ಸಮ್ ಟ್ರೂತ್ ವಿಲ್ ಪೇ. ಕೆಲವು ಸತ್ಯಗಳು ನಮ್ಮನ್ನ ವೇದನೆ ಪಡಿಸ್ತದೆ.
But we have to face it. I know a person full of spirit, ಬಾಯಿ ತೆಗೆದ್ರೆ ಅನ್ಯ ಭಾಷೆ, ಬಟ್ ಸ್ವಂತ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಕ್ಕೆ ಆಗಲ್ಲ. ವಾಟ್ ಟೈಪ್ ಆಫ್ ಸ್ಪಿರಿಟ್? ಕೇರಳಗೆ ಬನ್ನಿ, ಗೋ ಟು ಕೇರಳ. ಎಷ್ಟು ತಂದೆ ತಾಯಿಗಳು ಅನಾಥ ಮಂದಿರದಲ್ಲಿ, ಓಲ್ಡ್ ಏಜ್ ಹೋಮ್, ಅವ್ರ ಮಕ್ಕಳು ಫುಲ್ ಆಫ್ ಸ್ಪಿರಿಟ್. ಇಫ್ ದೇ ಓಪನ್ ದ ಮೌತ್, ಓನ್ಲಿ ದ ಅದರ್ ಟಂಗ್. ಶೇಮ್ ಆನ್ ಯು. How dare to interpret the word of God in such a way? ನೋಡಿ, ಇಲ್ಲಿ ಯೋಹಾನ ಹೇಳ್ತಾ ಇದ್ದಾನೆ, ಈ ಯೋಹಾನ ತರ ಹೇಳಿದ್ದು, ಇಗೋ ದೇವರು ನೇಮಿಸಿದ ಕುರಿಮರಿ. ಆದರೆ ಕಾಲಕ್ರಮೇಣ ಏನಾಯ್ತು? ಡೌಟು ಕೇಳ್ತಾ ಇದ್ದಾನೆ, ಬರಬೇಕಾಗಿರುವಂಥವ್ರು ನೀನು, ನಾವು ಬೇರೊಬ್ಬನ ದಾರಿ ನೋಡ್ಬೇಕಾ? ಅದಕ್ಕೆ ಯೇಸು ಸ್ವಾಮಿ ಕೊಟ್ಟಂತ ಉತ್ತರ, ಕುರುಡರಿಗೆ ಕಂಡು ಬರ್ತದೆ. ನೋಡಿ, ಇದೇ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ಸಭಾಮಂದಿರದಲ್ಲಿ ಓದುವುದಕ್ಕೆ ಎದ್ದು ನಿಂತಾಗ ಅವರು ಕೊಟ್ಟಂತಹ ಯೆಶಾಯನ ಪ್ರವಾದನ ಗ್ರಂಥ ಸುರುಳಿಯಲ್ಲಿ ಆತನ ಕುರಿತಾಗಿ ಬರೆದಿರುವಂತಹ ಮಾತು, ಕರ್ತನ ಆತ್ಮ ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೆ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೆ, ಶುಭ ವರ್ಷವನ್ನು ಪ್ರಚಾರಪಡಿಸುವುದಕ್ಕೆ ನನ್ನನ್ನು ಕಳುಹಿಸಿದ್ದಾನೆ. ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಏನಕ್ಕೆ? ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ನಾವು ಕೂಗಾಡೋದಕ್ಕೆ. 10 ಜನ ಇದ್ರೆ 10 ಅನ್ಯ ಭಾಷೆ. ಪೌಲ ಹೇಳಿರುವಂಥದ್ದು, ಒಬ್ಬನು ಅನ್ಯ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಬಾಕಿಯವನು ಅಷ್ಟೇ. ನಾವು ಕೂಗ್ತೀವಿ, ಅವನು ಸ್ವಲ್ಪ ಕೂಗಿದ್ರೆ ಅದಕ್ಕಿಂತ ಜಾಸ್ತಿ ನಾವು ಕೂಗ್ತೀವಿ. ಬಿಕಾಸ್ ವಿ ವಾಂಟ್ ಟು ಶೋ ದಟ್ ಐ ಆಮ್ ಗ್ರೇಟರ್ ದನ್ ದಟ್ ಫೆಲೋ. ಸೊ ಅವನಿಗಿಂತ ಹೆಚ್ಚು ಆತ್ಮ ನನಗಿದೆ. ದ ಪೆಂಟೆಕೋಸ್ಟ್ ಡೇ, ದ ಪೆಂಟೆಕೋಸ್ಟ್ ಸಂಡೇ, ಪಂಚಾಶತಮ ಭಾನುವಾರ. ಪ್ರಿಯರೇ, ಏನಾಗಿದೆ? ಸೊ ಇವತ್ತಿನ ಶೀರ್ಷಿಕೆ ಅನ್ನುವಂಥದ್ದು, ಹೋಲಿ ಸ್ಪಿರಿಟ್, ಕಮ್ ಹೋಲಿ ಸ್ಪಿರಿಟ್, ಸೆಟ್ ಅಸ್ ಫ್ರೀ. ನಮ್ಮನ್ನು ವಿಮುಕ್ತಿಗೊಳಿಸು. ದ ಪೀಪಲ್ ಆರ್ ಲೇಯಿಂಗ್ ಇನ್ ದ ಡಾರ್ಕ್ನೆಸ್. ಜನ ಅಂಧಕಾರದಲ್ಲಿ ಬಿದ್ದಿದ್ದಾರೆ, ಪಾಪದಲ್ಲಿ ಬಿದ್ದಿದ್ದಾರೆ. ಸೊ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಂತ ನಾವುಗಳೇನು ಮಾಡಬೇಕು? ಅವರಿಗೆ ಸದ್ವರ್ತಮಾನವನ್ನು ತಿಳಿಸಬೇಕು. ಸೊ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಮಲಯಾಳದಲ್ಲಿ ಒಂದು ಹಾಡಿದೆ, ಪರಿಶುದ್ಧಾತ್ಮವೇ ಶಕ್ತಿ ಪಗದೇನು ನಮೆ. ಅದರ 2ನೇ ಚರಣ ಈ ರೀತಿ ಇದೆ: ಲೋಕದ ಮೋಹವ ಬಿಟ್ಟೋಡಲು, ಸೈತಾನನ ಶಕ್ತಿಯ ಜಯಿಸಲು, ಧೈರ್ಯದಿ ನಿನ್ ಸೇವೆ ಮಾಡಲು ನನ್ನನ್ನು ಅಭಿಷೇಕಿಸು. ಧೈರ್ಯ ತೋಡಲಿ ಸೇವೆ ಚೈವಾನ್. ಆದರೆ ನಾವು ಅಭಿಷೇಕ ಹೊಂದಿರುವಂಥದ್ದೇನಕ್ಕೆ? ಕೂಗಾಡೋದಕ್ಕೆ. ಯೇಸುಸ್ವಾಮಿ ಹೇಳ್ದ, ಯೇಸುಸ್ವಾಮಿ ತನ್ನ ಸೇವೆಯ ಸಂದರ್ಭದಲ್ಲಿ ಹೇಳ್ದ, ವೇಟ್, ಸೊ ಯು ವಿಲ್ ರಿಸೀವ್ ದ ಪವರ್. ವೇಟ್, ಕಾಯ್ತಾ ಇರ್ರಿ ಅಂಟಿಲ್ ಯು ರಿಸೀವ್ ದ ಪವರ್. Acts chapter 1 verse 7. When you receive the Holy Spirit, ನೀವು ಪವಿತ್ರಾತ್ಮನ ಬಲವನ್ನು ಹೊಂದಲು, so you will be my witness in Jerusalem, Judea, Samaria and the uttermost part of the world. ಸೊ ನೀವು ಯೆರೂಸಲೇಮಿನಲ್ಲಿ, ಯುದಾಯದಲ್ಲಿ, ಸಮಾರ್ಯದಲ್ಲಿ, ಭೂಮಿಯ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗ್ತೀರಾ. ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್. ಪ್ರಿಯರೇ, ನಾವು
ಏನ್ ಮಾಡ್ತಾ ಇದ್ದೇವೆ? ಪವಿತ್ರಾತ್ಮನಿಂದ ತುಂಬಲ್ಪಟ್ಟಿದ್ದೇನೆ, ಭಾಷಾ ವರಗಳನ್ನು ಪಡೆದುಕೊಂಡಿದ್ದೇನೆ ಎಂಬುದಾಗಿ ಅಭಿಮಾನಗೊಳ್ಳುತ್ತಿರುವ ನೀನು ನಾನು ಇದನ್ನು ಹೊಂದಿಕೊಂಡ ತರುವಾಯ ಇಲ್ಲಿಯ ತನಕ ಒಬ್ಬ ವ್ಯಕ್ತಿಯ ಬಳಿಗೆ ಯೇಸು ಕ್ರಿಸ್ತನ ಸದ್ವರ್ತಮಾನವನ್ನು ತಿಳಿಸಿದ್ದೇವಾ? In the day of Pentecost, all gathered together. So ಪವಿತ್ರಾತ್ಮ ಅವರ ಮೇಲೆ ಬಂತು. They speak with other language. ಬಂದಂತ ಜನ ಅರ್ಥ ಮಾಡಿಕೊಂಡ್ರು. Everybody understood what these people are telling. ಇವತ್ತು ನಾವು ಕೂಗಾಡುವಂಥದ್ದು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. But we will tell, I am speaking with God. ಮಣ್ಣು. ಸ್ವಂತ ಸಹೋದರನ ಸಂಗಡ ಮಾತನಾಡದಂತ ನೀನು, ಸ್ವಂತ ಹೆಂಡತಿಯೊತ್ತಿಗೆ, ಸ್ವಂತ ಗಂಡನೊಂದಿಗೆ, ಸ್ವಂತ ಮಕ್ಕಳೊಂದಿಗೆ ಪ್ರೀತಿಯಿಂದ ಒಡನಾಡದಂತ ನೀನು, ಹೌ ಕ್ಯಾನ್ ಯು ಸ್ಪೀಕ್ ವಿತ್ ಗಾಡ್? ಯಾರ ಹತ್ರ ಈ ನಾಟಕ? We have, for us, we have word. For everything we have word. See, ಅಂದು ಪಂಚಾಶತಮ ಜಾತ್ರೆ. ವಾಟ್ ಈಸ್ ದ ಪೆಂಟೆಕೋಸ್ಟಲ್ ಫೀಸ್ಟ್? ಇಸ್ರಾಯೇಲ್ಯರು ತಮ್ಮ ಪ್ರಥಮ ಸಿವುಡನ, ಗೋಧಿಯ ಸಿವುಡನ್ನ ಕೊಯ್ದ ನಂತರ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಬರ್ತಾ ಇದ್ರು. ಎಲ್ಲಿಗೆ? ಯೆರೂಸಲೇಮಿಗೆ. ದಟ್ ವಾಸ್ ಅ ಡೇ. ದಟ್ ವಾಸ್ ಅ ಡೇ, ದ ಡೇ ಆಫ್ ಪೆಂಟೆಕೋಸ್ಟ್. ಈ 12 ಜನ, 120 ಜನ, ವಾಟ್ ಎವರ್ ಇಟ್ ಮೇ ಬಿ, ದೇ ಸ್ಪೀಕ್ ವಿತ್ ದ ಅದರ್ ಲ್ಯಾಂಗ್ವೇಜ್. ಅದು ಯಾರಿಗೆ ಅರ್ಥ ಆಯ್ತು? ಬಂದಂಥವ್ರಿಗೆ ಅರ್ಥ ಆಯ್ತು. ಸಿ, ನಮ್ಮ ವಿಷಯ ಅದಲ್ಲ. ದೇ ಸ್ಪೀಕ್ ವಿತ್ ಅದರ್ ಲ್ಯಾಂಗ್ವೇಜ್. ದಟ್ ಇಸ್ ನಾಟ್ ಅವರ್ ಇಶ್ಯೂ. ಸಿ, ಅವರ್ ಇಶ್ಯೂ, ಅವರ್ ಟಾಪಿಕ್ ಈಸ್, ಸೊ ಅಲ್ಲಿ ತನಕ ಭಯಭೀತರಾಗಿದ್ದಂತಹ ಶಿಷ್ಯರು, ಯಹೂದ್ಯರಿಗೆ ಭಯಪಟ್ಟು ಕೋಣೆಯಲ್ಲಿ ಅವಿತು ಕುಳಿತುಕೊಂಡಿದ್ದಂತಹ ಶಿಷ್ಯರು, when they received the Holy Spirit, when they anointed with, they started to preach. ಅರ್ಥ ಮಾಡ್ಕೊಳ್ಳಿ. Filling with the Holy Spirit means not dancing in the church, laughing in the church, screaming in the church, clapping in the church. ಪವಿತ್ರ ಆತ್ಮನಿಂದ ತುಂಬಲ್ಪಡುವುದಂದ್ರೆ ಸಭೆಯಲ್ಲಿ ಚಪ್ಪಾಳೆ ಹೊಡೆಯೋದಲ್ಲ, ಕೂಗಾಡೋದಲ್ಲ, ನಗಾಡೋದಲ್ಲ, ವಾಂತಿ ಮಾಡೋದಲ್ಲ, ಕರ್ಚಿಪ್ ಬೀಸೋದಲ್ಲ. So we will see today lot of manifestation of Holy Spirit. In some churches they will roll the handkerchief, white color, that is white color. For that they have to bring white color. So when we will start the rolling, the Holy Spirit will come upon them. Fools. Filling with the Holy Spirit, anointing with Holy Spirit, what? To proclaim the good news. Kartana Hatma, the Spirit of God is upon me. He anointed me to preach the good tidings to the people. ಬಡವರಿಗೆ. ಬಡವರಂದ್ರೆ ಏನು? ಗತಿ ಇಲ್ದವರಲ್ಲ. ದೇವರೇ ಕುರಿತಾಗಿ ಜ್ಞಾನ ಇಲ್ಲದವರು. ಸುದ್ವರ್ತಮಾನವನ್ನು ತಿಳಿಯಪಡಿಸುವುದಕ್ಕೆ ದೇವರು ನನ್ನನ್ನು ಅಭಿಷೇಕಿಸಿದ್ದಾನೆ. ಪ್ರೀತಿಯ ದೇವಜನರೇ, ಸೊ ಇನ್ನಾದರೂ ನೀವು ತಿರುಗಿಕೊಳ್ಳದೆ ಹೋದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಆಸ್ ಎ ಕ್ರಿಶ್ಚಿಯನ್, ಕ್ರೈಸ್ತರಾದ ನಾವುಗಳು ಪರಿಸರದ ಕುರಿತಾಗಿ ನಾವು ಕಾಳಜಿ ವಹಿಸದೆ ಹೋದ್ರೆ ನಮ್ಮ ತಲೆಮಾರು ನೋಡಿ. ಹಿರೋಶಿಮಾ ನಾಗಸಾಕಿಯಲ್ಲಿ, ಐ ಡೋಂಟ್ ನೋ ದ ಇಯರ್, ಐ ಫರ್ಗಾಟ್ ದ ಇಯರ್, ಅಮೇರಿಕಾದ ಏನು ಮಾಡಿದ್ರು? ಅಟಮ್ ಬಾಂಬ್ ಹಾಕಿದ್ರು. ಈವನ್ ದ ಟುಡೇ ಅಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವೈಕಲ್ಯ. ವೈ? ಕಮ್ ಟು ದ ಭೋಪಾಲ್, ಗ್ಯಾಸ್ ಚೇಂಬರ್ ಬಸ್ಟ್.
ಎಷ್ಟು 40-50 ವರ್ಷಗಳ ಹಿಂದೆ ನಮ್ಮ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಗ್ಯಾಸ್ ಚೇಂಬರ್ ಬಸ್ಟ್ ಆಗಿ 100 ಜನ ಸತ್ರು. ಇವತ್ತು ಅಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವೈಕಲ್ಯ. ಯಾಕೆಂದರೆ ಅಟ್ಮಾಸ್ಫಿಯರ್ ಇಸ್ ಫುಲ್ ಆಫ್ ಕೆಮಿಕಲ್ಸ್, ಕಾರ್ಬನ್ ಡೈಆಕ್ಸೈಡ್ ಫಿಲ್ಡ್ ವಿತ್ ದ್ಯಾಟ್. ಸೊ ನಥಿಂಗ್, ಏನು ಮಾಡೋಕ್ಕಾಗಲ್ಲ. ದ ಸೈನ್ಸ್ ಇಸ್ ಪ್ರೋಗ್ರೆಸ್ ಲೈಕ್ ಎನಿಥಿಂಗ್. ವಿಜ್ಞಾನ ಬೆಳೆದು ಬಿಡ್ತು ಇವತ್ತು. ಆದರೆ ಈ ವಿಜ್ಞಾನ ಪರಿಸರದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರ್ಕೊಳ್ಳುವಂತಹ ಯಾವ ವಿದ್ಯೆಯನ್ನು ಕಲ್ತಿಲ್ಲ. ಸೊ ಅದಕ್ಕೆ ಪರಿಸರನೇ ಬೇಕು, ಪ್ರಕೃತಿನೇ ಬೇಕು, ಮರನೇ ಬೇಕು, ಕಾಡೇ ಬೇಕು. ನಾವು ಎಚ್ಚೆತ್ಕೊಳ್ಳೋದು ಹೋದ್ರೆ ನಾನು ಹೇಳ್ದಲ್ಲ. ಸೊ ದೇ ಸಬ್ಮಿಟೆಡ್ ದ ಪೇಪರ್. ದ ಟಾಪಿಕ್ ಇಸ್ ಇಡಿಯಟ್, ದಿಸ್ ಇಸ್ ಲಾಸ್ಟ್ ಚಾನ್ಸ್ ಫಾರ್ ಯು. ಇವತ್ತು ನಾನು ಹೇಳ್ತೇನೆ, ಕ್ರೈಸ್ತರೇ, ದಿಸ್ ಇಸ್ ಲಾಸ್ಟ್ ಚಾನ್ಸ್ ಫಾರ್ ಯು. ಇಫ್ ಯು ಆರ್ ನಾಟ್ ಟೇಕಿಂಗ್ ದ ನೇಚರ್, ಸಿ ಯುವರ್ ಜನರೇಷನ್ ಇಸ್ ಗೋಯಿಂಗ್ ಟು ಸಫರ್. ಸೊ ನಿನ್ನ ಮಕ್ಕಳಲ್ಲೇ ಬರುವಂತವರು ಅಂಗವೈಕಲ್ಯದಿಂದ ಹುಡ್ತಾರೆ. ಥಿಂಕ್ ಅಬೌಟ್ ದಟ್. ವಿ ಆರ್ ಲೈಕ್ ಎ ಉಜಿಯಾ. ಐ ವಿಲ್ ಡೈ. Let them suffer. Who cares? Then why are you making money for them? ಹುಟ್ಟಿದಂಥ ಮೊಮ್ಮಗನ ಹೆಸರಲ್ಲಿ ತಾತ ಡೆಪಾಸಿಟ್ ಹಾಕಿದ್ದಾರೆ. ಸೊ ನನಗ್ಯಾರು ಹಾಕಿಲ್ಲ, ಡೋಂಟ್ ವರಿ. ನಮ್ಗ್ಯಾರು ಹಾಕಿಲ್ಲ. ಸೊ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು ಟು ಟೇಕ್ ಕೇರ್ ದ ಎನ್ವೈರನ್ಮೆಂಟ್. ಸೊ ಅದೇ ಥರ ಡೋಂಟ್ ಗೋ ಬಿಹೈಂಡ್ ದಿಸ್ ಆಂಟಿಕ್ರೈಸ್ಟ್, ಫಿಲ್ಲಿಂಗ್ ವಿತ್ ದ ಹೋಲಿ ಸ್ಪಿರಿಟ್, ಕ್ಲಾಪಿಂಗ್ ಇನ್ ದ ಹ್ಯಾಂಡ್ಸ್. ನೋ, ಅಭಿಷೇಕಿಸಿದ್ದಾನೆ. ಏನಕ್ಕೆ? ಬಡವರಿಗೆ ಶುಭ ವರ್ತಮಾನವನ್ನು ಸಾರೋದಿಕ್ಕೆ. ಭಾನುವಾರ ಕೂಗಾಡೋದಕ್ಕಲ್ಲ ಅಭಿಷೇಕ. ಯೇಸು ಸ್ವಾಮಿ 3.5 ವರ್ಷದ ಸೇವೆಯಲ್ಲಿ ಎಲ್ಲೂ ಸಹ ಅನ್ಯ ಭಾಷೆ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಅಪೊಸ್ತಲರು ದ ಡೇ ಆಫ್ ಪೆಂಟೆಕೋಸ್ಟ್ ದೇ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಆಫ್ಟರ್ ದಟ್ ದೇ ಪ್ರೀಚ್. ಕೊರ್ನೆಲ್ಯನ ಮನೆಯಲ್ಲಿ ಪೇತ್ರನ ಪ್ರಸಂಗ ಕೇಳಿದಾಗ ದ ಪೀಪಲ್ ದೇ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ದೇ ಟಾಕ್ ಇನ್ ಅದರ್ ಟೈಮ್. ಆಫ್ಟರ್ ದಟ್ ದೇ ಸ್ಟಾರ್ಟೆಡ್ ಟು ಪ್ರೀಚ್ ಓನ್ಲಿ ಸರ್ಟನ್ ಪೀರಿಯಡ್. ಅಷ್ಟೇ ಮುಗೀತು. ಇನ್ ಪೌಲ್ ನೋ, ಪೌಲ ಬರೆದಿದ್ದಾನೆ, ಐ ವಿಲ್ ಸ್ಪೀಕ್ ಇನ್ ಟೈಮ್, ಬಟ್ ದಟ್ ಇಸ್ ನಾಟ್ ಅ ಪ್ರಾಫಿಟಬಲ್ ಫಾರ್ ದ ಪೀಪಲ್. ಈ ಹಿಮ್ಸೆಲ್ಫ್ ಸ್ಟೇಸ್, ಅದು ಜನರಿಗೆ ಪ್ರಾಫಿಟ್ ಅಲ್ಲ. ಸೊ ಐ ವಾಂಟ್ ಟು ಪ್ರೀಚ್ ದ ಗಾಸ್ಪಲ್. 14 ಪತ್ರಿಕೆ ಬರೆದಿದ್ದಾನೆ. ಇನ್ ನನ್ ಆಫ್ ದಿಸ್ ಲೆಟರ್ಸ್ we will never see any other time word rather than the gospel, rather than the correction word. ಪ್ರಿಯರೇ, ಈ ಒಂದು ಪಂಚಾಶತಮ ದಿನ, ದ ಡೇ ಆಫ್ ಪೆಂಟೆಕೋಸ್ಟ್, ನಾವು ಆಚರಿಸ್ತಾ ಇರಬೇಕಾದ್ರೆ, ಅಥವಾ ಈ ಒಂದು ದಿನಕ್ಕೆ 2025ರಲ್ಲಿ ಈ ಒಂದು ದಿನಕ್ಕೆ ನಾವು ಸೇರಿ ಬಂದಿರುವಾಗ, ವಿ ಹ್ಯಾವ್ ಟು ರಿಯಲೈಸ್ ವಾಟ್ ಇಸ್ ದ ಹೋಲಿ ಸ್ಪಿರಿಟ್, ವಾಟ್ ಇಸ್ ದ ಫಿಲ್ಲಿಂಗ್ ವಿತ್ ದ ಹೋಲಿ ಸ್ಪಿರಿಟ್. ಯೋಹಾನ ಕೇಳ್ದ, ಸೊ ಆರ್ ವಿ ಲುಕಿಂಗ್ ಫಾರ್ ಸಮ್ವನ್ ಎಲ್ಸ್? ನಾವು ಬೇರೊಬ್ಬರ ದಾರಿಯನ್ನು ಹುಡುಕ್ಬೇಕಾ? ಯೇಸು ಸ್ವಾಮಿ ಹೇಳ್ದ, ಕುರುಡರಿಗೆ ಕಂಡು ಬರ್ತದೆ. ದಿಸ್ ವಾಟ್ ಪ್ರೊಫೆಸೈಸ್ ಇನ್ ಬುಕ್ ಆಫ್ ಐಸಾಯ. ಬಡವರಿಗೆ ಶುಭ ವರ್ತಮಾನ ಸಾರ್ತಾ ಇದೆ. ಸೊ ಎಲ್ಲಿ ರಕ್ಷಣೆಯ ಸುವಾರ್ತೆ ಸಾರ್ತಾ ಇದೆ, ಅಲ್ಲಿ ಜನ ಅಥವಾ ಸೇವಕ ಪವಿತ್ರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಅರ್ಥ. ಸೊ ಎಲ್ಲಿ ಅಬ್ರಹಾಮನ ಕಥೆ ಹೇಳ್ತಾ ಇದೆ, ಎಲ್ಲಿ ಸಮೃದ್ಧಿಯ ಕಾರ್ಯಗಳು ಹೇಳ್ತಾ ಇದೆ, ಅಲ್ಲಿ ಆ ವ್ಯಕ್ತಿ ದೇವರಿಂದ ಅಭಿಷೇಕಿಸಲ್ಪಟ್ಟವನಲ್ಲ ಅವನು. ಅಷ್ಟೇ. ಓನ್ಲಿ 2 things. ಎಲ್ಲಿ ರಕ್ಷಣೆಯ ಸುವಾರ್ತೆ ಸಾರ್ತಾ ಇದೆ, ಯಾರು ರಕ್ಷಣೆಯ ಸುವಾರ್ತೆಯನ್ನು ಹೇಳ್ತಾ ಇದ್ದಾರೆ, ದೇ ಆರ್ ಅನಾಯಿಂಟೆಡ್ ಬೈ ಗಾಡ್. ಅವರು ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಯಾರು ಅಬ್ರಹಾಮನ ಹೆಸರು ಹೇಳ್ಕೊಂಡು
ದಾವೀದನ ಹೆಸರು ಹೇಳ್ಕೊಂಡು ಸಮೃದ್ಧಿ 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 ಎಂಬುದಾಗಿ ಕೂಗಾಡ್ತಾರೆ, ಅವರು ದೇವರಿಂದ ಅಭಿಷೇಕಿಸಲ್ಪಟ್ಟಂತವರಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳ್ತಿದ್ರೆ, ಐ ಡಿಡ್ಂಟ್ ಸೆಂಡ್ ದೆಮ್, ಅವರಾಗಿ ಹೋದ್ರು. ಈ ಒಂದು ಟುಡೇ ಆಲ್ಸೋ ದೇರ್ ಇಸ್ ಹಂಡ್ರೆಡ್ಸ್ ಆಫ್ ಪಾಸ್ಟರ್ ವಿತೌಟ್ ಸೆಂಡಿಂಗ್ ಗಾಡ್, ದೇ ಕೇಮ್ ಔಟ್ ವಿತ್ ದ ಟ್ಯಾಕ್ಟಿಕ್ ಆಫ್ ದ ಹೋಲಿ ಸ್ಪಿರಿಟ್. ಅದು ಹಿಡ್ಕೊಂಡು ರೊಕ್ಕ ಮಾಡ್ತಾರೆ. ಸೊ ನೀವುಗಳು ಪಾಪ ಕೊಡ್ತೀರಾ, ಲಾಸ್ಟಿಗೆ 3 ನಾಮ, ಕೊನೆಗೆ ಕೈಯಲ್ಲಿ ಒಂದು ಚೆಂಬು ಅಷ್ಟೇ. ಸೊ ಬಿ ಕೇರ್ಫುಲ್. ಮೊದಲನೇದ ನಾನು ಹೇಳಿದೆ, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು ಟು ಟೇಕ್ ಕೇರ್ ದ ಎನ್ವೈರನ್ಮೆಂಟ್. ಹಿಯರ್ ಆಲ್ಸೋ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಎಟರ್ನಿಟಿ. ಏನು ನೀವು ಇದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ಈ ಒಂದು ಗಾಡ್ ಕೆನಾಟ್ ಡೂ ಎನಿಥಿಂಗ್. Listen carefully. Not only listen, read the word of God. Don't read according to your pastor's preaching or according to my preaching. Read according to the Holy Spirit. ಪವಿತ್ರಾತ್ಮನು ಬರದಂತಹ ಅದೇ ಆತ್ಮದಲ್ಲಿ ಸತ್ಯವೇದವನ್ನು ಓದ್ರಿ. Then only you will know the truth. Truth will set you free. Let's pray. ಸರ್ವಶಕ್ತನಾದ ದೇವರೇ, ಮತ್ತು ಆವರ್ತಿ ನಮ್ಮನ್ನೇ ನಿಮ್ಮ ಕರಡಿಗೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಸಂಗಡದಲ್ಲಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು, ನಿಮ್ಮ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದಾರೆ. ಕರ್ತನೆ, ಕೇಳಲ್ಪಟ್ಟ ವಾಕ್ಯದ ಮುಂಭಾಗದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡು ವಾಕ್ಯದ ಪ್ರಕಾರವಾಗಿ ಜೀವಿತವನ್ನು ಕ್ರಮಪಡಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರ ಆತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವನ್ನು ನೆಲೆಗೊಂಡಿರಲಿ. ಆಮೇಲೆ. ಸೊ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.